ಅಲ್ಲಿ ಬಿಕ್ಕುಗಳು ಹೋಗ್ತಾ ಇದ್ರು. ಯಾವ ರೀತಿ ನಮ್ಮ ಬಂತೇಜಿಯವರು ಬಟ್ಟೆ ಹಾಕೊಂಡಿದ್ದಾರೆ, ಚಿವಿರ್ ಧರಿಸಿದ್ದಾರೆ ಅಂತ ಬಟ್ಟೆಯನ್ನ ಹಾಕೊಂಡು ಎಲ್ಲ 4-5 ಜನ ಬಿಕ್ಕುಗಳು ಹೋಗ್ತಾ ಇದ್ರು. ಯಾರ ಮನಸ್ಸಿನಗೂ ಏನಾಗ್ಲಿಲ್ಲ. ನಮ್ಮ ಭೀಮಾಬಾಯಿ ಅವರು, ಬಾಬಾ ಸಾಹೇಬ್ ಅವರ ತಾಯಿಯವರು, ಅವ್ರ ಮನಸ್ಸು ಯಾಕೋ ಬಿಕ್ಕುಗಳ ಕಡೆಗೆ ಹೋಗ್ತದ. ಅವರು ಹೋಗ್ತಾರ, ಬುಟ್ಟಿ ಕೆಳಗಿಡ್ತಾರ, ಅಲ್ಲಿ ಹೋಗಿ ಬಂತೇಜಿ ಅವರಿಗೆ ಪ್ರಣಾಮ ಮಾಡ್ತಾರ. ಪ್ರಣಾಮ ಮಾಡಿದಾಗ ಬಂತೇಜಿ ಅವರು ಹೇಳ್ತಾರೆ, ತಾಯಿ ಮಂಗಲ ಆಗ್ಲಿ ಅಂತ ಹೇಳ್ತಾರೆ. ಮಂಗಲ ಆಗ್ಲಿ ಅಂತ ಹೇಳಿದಾಗ ಆ ತಾಯಿ ಗುರುಗಳ ಕಡೆಗೆ ನೋಡ್ತಾರೆ. ನಿಮ್ ಮನೆಯವರೆಲ್ಲ ಆರಾಮಿದ್ದಾರೇನೋ ಅಂತ ಕೇಳ್ತಾರ. ಹೌದ್ರಿ ಅಪ್ಪ, ಆರಾಮಿದ್ದೀವಿ, ನಾನು ನಿಮಗೆಲ್ಲ ನೋಡಿದಂಗಿದ್ದೀನಿ ಅಂತ ಅಂದಾಗ ಆ ತಾಯಿಗೆ ಅವ್ರು ಹೇಳ್ತಾರ, ಹೌದು ತಾಯಿ, ನೀನ್ ನನ್ನ ಗುರುತಿಸಿಲ್ಲ, ನಾನು ನಿಮ್ಮ ಮನೆತನದವನೇ ಇದ್ದೀನಿ, ಸತ್ಪಾಲ್ ಮನೆತನದವನೇ ಇದ್ದೀನಿ, ನಾನು ಭಿಕ್ಷುವಾಗಿ ಜಗತ್ ಕಲ್ಯಾಣಕ್ಕಾಗಿ ಹೋಗಿದ್ದೀನಿ. ಅವ್ರು ಹೋಗ್ತಾ ಹೋಗ್ತಾ ಹೇಳ್ತಾರೆ, ಏನ್ ಹೇಳ್ತಾರ, ನೋಡು ತಾಯಿ, ನಿನಗೊಂದು ಗಂಡು ಮಗು ಆಗ್ಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತೀನಿ ಅಂದಾಗ ಆ ತಾಯಿಗೆ ಒಮ್ಮಿಂದೊಮ್ಮೆ ಚಕ್ಕರ್ ಬಂದಂಗಾಯ್ತು. ಮನೆಯಾಗ 13 ಮಕ್ಕಳವ, 13 ಮಕ್ಕಳವ, ಕಡು ಬಡತನದ ನಮ್ಮ ಮನೆಗ, ಇನ್ನೊಂದು ಮಗ ಯಾಕ್ರಿಯಪ್ಪ, ಇದ್ದಿ ಮಕ್ಕಳಿಗೆ ಸಲ್ಲುತ್ತೇವು ಸಾಕ್ರಿಯಪ್ಪ ಅಂದಾಗ ಆ ಗುರುಗಳು ಹೇಳ್ತಾರ, ನೋಡು ತಾಯಿ, ನನ್ನಿಂದ ತಥಾಗತ ನುಡಿಸಿದಾನೆ, ನಾವೇನು ನುಡಿಬೇಕಂತ ನುಡಿಲಿಲ್ಲ, ಆದ್ರೆ ತಥಾಗತನ ಕರುಣೆ ಆಗಿದೆ. ನೀವು ಯಾವುದೇ ಚಿಂತೆ ಮಾಡಬೇಡ್ರಿ, ಎಲ್ಲರ ಚಿಂತೆ ದೂರ ಮಾಡುವಂತ, ಎಲ್ಲರ ಕಣ್ಣೀರು ಒರೆಸುವಂತ ಮಗ ನಿಮಗೆ ಹುಟ್ಟಿ ಬರ್ತಾರ, ನೀವು ನೋಡ್ರಿ ಅಂತ ಹೇಳಿ ಆ ಬಿಟ್ಟವರು ಆದೇಶ ಮಾಡಿ ಹೋಗ್ತಾರ. ಯಾಕಂತ ಹೇಳ್ತೀನಿ ಅಂದ್ರ, ಇವತ್ತು ನಾಳೆ ನೋಡ್ತೀವಿ ನಾವು ಎಲ್ಲೆಲ್ಲೋ ಹೋಗಿ ಹರಕೆ ಹೊಡ್ತಾರ, ಯಾವ್ಯಾವ ದೇವರಿಗೆ ಹರಕೆ ಹೊಡ್ತಾರ, ಅಂತವೇ ಮಕ್ಕಳು ಹೊಡ್ತಾರ. ನಂಬಲ್ಲಿ ಬಂದಿರೋರು, ಸರ್ ನಮ್ ಪಾರು ಒಂದ್ ಕಡೆ ಕುಂಡ್ರಲ್ಲ ಉಂಟಿದ್ರಿ, ಶಾಲೆ ಹೋಗಿ ಬಿಟ್ಟಿರ್ಬೇಕು, ಹಿಡಿಲತ್ತದ, ಆ ಕಡೆ ಹೋಗ್ಲತ್ತದ, ಓಸೋ ಸೈಕಲ್ಗೆಲ್ಲ ಹವಾ ಬೀಳತ್ತದ. ನಾವ್ರಿಗೆ ಕೇಳಿದ್ರ, ಯಾವ ದೇವ್ರಿಗೆ ಬೇಡ್ಕೊಂಡು ಹರಿದಿರಿ ತಾಯಿ ಜನ್ಮ ಕೊಟ್ಟಿರಿ ಅಂತ ನೋಡ್ರಿ. ಅದಕ್ಕೆ ನಾವು ಹೇಳ್ತಾ ಇರೋದು, ನಮ್ಮ ಬೌದ್ಧ ಧರ್ಮದಲ್ಲಿದೆ, ತಾಯಿ ಪ್ರೆಗ್ನೆಂಟ್ ಇದ್ದಾಗ, ತಾಯಿ ಗರ್ಭ ಧಾರಿಸಿದಾಗ ತಥಾಗತ ಗೌತಮ್ ಬುದ್ಧರ ಒಂದು ಭಾವಚಿತ್ರವನ್ನು ನಿಮ್ಮ ಸ್ಮರಣ ಪಟದಲ್ಲಿದ್ದರೆ ಎಂತ ಮಕ್ಕಳು ಹುಡ್ತವೆ, ಶಾಂತ ರೀತಿಯಿಂದ ನಮ್ಮ ಬಂತೇವ್ರಿ ನೋಡ್ರಿ, ಹೆಂಗ್ ಕುಂತಾರ ಅವ್ರ ಲಿಂಗ ಕುಂತಂಗ ಇಂಥ ಮಕ್ಕಳು ಹುಡ್ತವೆ. ಬಾಬಾ ಸಾಹೇಬ್ರಂತ ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ಮಕ್ಕಳು ಹುಟ್ಟಿ ಬರ್ತವೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತಾ ಇದ್ದೀನಿ ಬಂಧುಗಳೇ. ಅದಾದ ನಂತರ ಏನಾಯ್ತು, ಅವರು ಆಶೀರ್ವಾದ ಮಾಡಿ ಹೋಗಿದ ನಂತರ 14ನೇ ಏಪ್ರಿಲ್ಗೆ ಯಾರು ಹುಟ್ಟಿ ಬಂದರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿ ಬಂದರು. ಗಲ್ಯಾಗಿನ ಮಂದಿ ಎಲ್ಲ ಬಂದು ನೋಡಿದ್ರು, ಯಾಕೋ ಕೂಸು ಹಣ ಹೊಂಟದ, ಏನಾಗ್ಯದ ಕೂಸಿಗೆ, ಎಲ್ಲರೂ ನೋಡ್ಲತ್ತರು, ಯಾರು ಚಿವಿಟ್ ನೋಡ್ಲತ್ತರು, ಯಾರು ಏನ್ ಮಾಡ್ಲತ್ತರು, ಕೂಸು ಹಣಲೇ ಹೊಂಟದ. ಅವಾಗ ರಾಮ್ಜಿ ಸತ್ಪಾಲ್ ಅವ್ರು ಹೇಳ್ತಾರ, ನೀವೇನ್ ಚಿಂತೆ ಮಾಡಬೇಡ್ರಿ, ನನ್ನ ಮಗ ಅಳತಿಲ್ಲ, ನನ್ನ ಮಗ ಎಲ್ಲರದು ಅಳುವನ್ನು ನೀಗಿಸುವಂತ ಮಗ ಅದನ, ಅವ ಮುಂದೆ ತಾನೇ ಎಲ್ಲ ನಗ್ತಾನ ಅಂತ ಹೇಳಿದ್ರು. ಅವಾಗ 4 ತಾಸಿನ ನಂತರ ಮಗು ಅಳಲಿಕ್ಕೆ ಪ್ರಾರಂಭ ಮಾಡ್ತು. ಅದನ್ನು ನೋಡಿ ಎಲ್ಲರಿಗೂ ಖುಷಿ ಆಯ್ತು. ತಮ್ಮ ಓಣಿಯಲ್ಲೆಲ್ಲ ಎಲ್ಲರಿಗೆ ಸಕ್ರಿಯನ್ನ ಅವತ್ತಿನ ದಿವಸ ಅವರ ಮನೆಯಲ್ಲಿ ಹಂಚಿದ್ರು ಬಂಧುಗಳೇ. ಆ ಭೀಮ ಏನಂತ ಹೆಸರಿಟ್ರು, ತೊಟ್ಲಾಗ ಹಾಕಿ, ಅಂತ ಇಂಥ ಹೆಸರಲ್ಲ, ಇಂಥ ಹೆಸರದ ಇದು ಬೊಲ್ಲ ಭೀಮ್ ಅಂತಕ್ಕಂಥ ಹೆಸರಿಟ್ಟು ಸಿಂಧೆ ಸಾಹೇಬ್ರೆ. ಭೀಮ್ ಅಂದ್ರೆ ಅಂತ ಇಂಥ ಹೆಸರಲ್ಲ, ಇವತ್ತಿನ ಬುಲ್ಡೋಜರ್ಗಳು ನುಡುಕ್ತಿವಿ ಅವತ್ತಿನ ಕಾಲದಲ್ಲಿ. ಅಂತ ಧೀಮಂತವಾಗಿರ್ತಕ್ಕಂಥ ಭೀಮ ಅಂತ ಹೇಳಿ ಹೆಸರಿಟ್ಟರು. ಹೆಸರಿಗೆ ತಕ್ಕಂತೆ ನಮ್ಮ ಭೀಮ ಚಾಕ್ಲೇಟ್ ಬಣ್ಣ, ಕ್ರಾಂತಿಯುಕ್ತವಾಗಿರ್ತಕ್ಕಂಥ ಕಣ್ಣುಗಳು ನೋಡ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋನಿ ಇವತ್ತು ಎಲ್ಲರ ನೋಡ್ರಿ, ಅವರು ಕ್ರಾಂತಿಯುಕ್ತವಾಗಿರ್ತಕ್ಕಂಥ ಕಣ್ಣುಗಳಿದೆ ಬಂಧುಗಳೇ. ಅಂತ ಭೀಮ ಬೆಳೀತಾ ಬಂದ, ಮನೆಯಲ್ಲೆಲ್ಲ ಬಂದ, ಕಂಡದ್ದನ್ನೆಲ್ಲ ಕೇಳುವಂತ ಶಕ್ತಿ ಅವರಿಗಿತ್ತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಲ್ಯದ ಅವರ ಜೀವನವನ್ನು ನಾವು ನೋಡಬೇಕು, ಎಷ್ಟು ಸಂಘರ್ಷದ ಜೀವನ ಇದೆ. ಬಾಬಾ ಸಾಹೇಬ್ ಅವರು ಸಣ್ಣವರಿದ್ದರು, ಅಂಗಳಲ್ಲೆಲ್ಲ ಆಡಿ ಬರ್ತಾ ಇದ್ರು. ಅವರು 7 ವರ್ಷದವರು ಇರಬೇಕಾದಲ್ಲಿ ಅವರ ತಾಯಿ ತೀರ್ಕೊಂಡ್ರು. ನೋಡ್ರಿ ಎಷ್ಟು ಕಷ್ಟ, ಸಣ್ಣವರಿರ್ಲಕ್ಕಾಗಿ ತಾಯಿ ತೀರ್ಕೊಂಡ್ರು.
ಯಾರು ಜೋಪಾನ ಮಾಡ್ಬೇಕು ಮಗನಿಗೆ? ಮನೆಯಲ್ಲೆಲ್ಲರೂ ಕುಂತು ಅಳ್ತಾ ಇದ್ರು. ಅಳ್ಬೇಕಾದ್ರ ಭೀಮ ಹೋಗಿ ಅತ್ತಿ ಕೊಳ್ಳಿಗೆ ಹಾಕೊಂಡು ನಮ್ಮ ಅವ್ಗೆ ಏನಾಗ್ಯದ, ಯಾಕೆ ಅಳ್ತೀರಿ ನೀವೆಲ್ಲ ಅಂತ ಹೇಳಿದಾಗ ಮರಾಠಿದಾಗ ಆ ಮೀರಾ ತಾಯಿಯವರು ಹೇಳಿದ್ರು. ಏನ್ ಹೇಳಿದ್ರು? ಮಗ, ನಿಮ್ಮವ್ವ ವಾಪಸ್ ಬರಲೀಗ ಅಂತ ಊರಿಗೆ ಹೋಗ್ಯಾರ, ಎಲ್ಲಿ ಹೋಗ್ಯಾರ, ನಮ್ಮಪ್ಪ ಹೋಗಿ ಕರ್ಕೊಂಡು ಬರ್ತಾರೆ ನಮ್ಮ ಅವ್ಗ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಣ್ಣ ಇದ್ದಾಗ ಅವರೆಲ್ಲ ಕೇಳಿದ್ರು. ತಾಯಿಯ ಸಂಸ್ಕಾರ ಇತ್ತು, ಮಗನಿಗೆ ಪತನೇ ನಡೆದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಆಮೇಲೆ ಗುರುತಾಯ್ತು, ನಮ್ಮ ತಾಯಿ ತೀರ್ಕೊಂಡಿದ್ದಾರೆ, ನಾ ತಪ್ಪಲಿ ಆಗಿದ್ದೀನಿ, ನಮ್ಮ ಅಪ್ಪ ಒಬ್ಬನೇ ಹಣ ನನಗ, ನಮ್ಮ ಅಪ್ಪೆ ತಂದೆ ಹಣ, ನಮ್ಮ ಅಪ್ಪೆ ತಾಯಿ ಹಣ, ನಮ್ಮ ಅತ್ತಿನೇ ನನಗ ಸರ್ವಸ್ವಣ ಅಂತೇಳಿ ಅತ್ತಿಗೆ ಎಲ್ಲ, ಆ ಅತ್ತಿ ಕೂಡ ಯಾರು? ಮೀರಾ ತಾಯಿಯವರು. ನಿಮ್ಮೆಲ್ಲರಿಗೆ ಗೊತ್ತಿದೆ, ಅವರು ಬೆನ್ನು ಹೀಗಾಗಿತ್ತು. ಯೇಸು ನೆಂಟಿಸ್ಕೊಂಡು ಬಂದು ಯಾವುದೂ ಬದಿಯಾಗಿಲ್ಲ. ಅವ್ರು ಬಾಬಾ ಸಾಹೇಬ್ರ ಮನೆಯಲ್ಲೇ ಇದ್ರು. ಅವ್ರ ಅಣ್ಣ ಹೇಳ್ದ, ಸತ್ಪಾಲ್ಜಿ ಅವರು ಹೇಳಿದ್ರು, ತಂಗಿ ನೀ ಏನ್ ಚಿಂತೆ ಮಾಡಬೇಡ, ನಿನಗ ನನ್ನ ತಮ್ಮ ಅಂತೇಳಿ ನಿನಗೆ ಸಲ್ಲುತ್ತೀನಿ, ನನ್ನ ಭೂಮಿಗೆ ತಾಯಿಯಾಗಿ ನೀನು ಬದುಕು ಅಂತೇಳಿ ಅವ್ರಿಗೆ ಹೇಳಿದ್ರು. ಆ ಒಂದು ಕನಸನ್ನ ನನಸಾಗಿ ಮಾಡಿದ್ರು ಆ ತಾಯಿ ಅಂತ ಹೇಳ್ತೀನಿ. ಮುಂದೇನಾಯ್ತು? ಸಮಯ ಜಾಸ್ತಿ ಆಗಿದೆ, ಲಾಂಗ್ ಜಂಪ್ ಹೈ ಜಂಪ್ ಹೊಡ್ತೀನಿ ನಾ ಸ್ಪೀಚ್ ನಾಗ. ಅದಕ್ಕೋಸ್ಕರ ನಾನು ಯಾರು ತಪ್ಪು ತಿಳ್ಕೊಳ್ಬೇಡ್ರಿ. ಭೀಮ ಬೆಳೆದ, ಅವ್ರು ಬಹಳ ಚುರುಕಾಗಿದ್ದ. ಅವ್ರು ಲೆಫ್ಟಿನೆಂಟ್ ಇದ್ರು, ಅವ್ರ ತಂದೆಯವರು ಮಿಲಿಟರಿ ಕಮಾಂಡೆಂಟ್ ಇದ್ರು, ಡಿಸಿಪ್ಲಿನ್ ಕಲಿಸಿದ್ರು. ಎಲ್ಲಾ ರೀತಿಯಿಂದ ಅವರಿಗೆ ಶಿಕ್ಷಣದ ಕಡೆಗೆ ಒಲು ಹಾಕಬೇಕು ಭೀಮನಿಗೆ ಅಂತ ಹೇಳಿ ಶಾಲೆ ಕರ್ಕೊಂಡು ಹೋದರು. ಶಾಲೆ ಕರ್ಕೊಂಡು ಹೋಗ್ಬೇಕಾದ್ರ ನೋಡ್ರಿ ಹೆಂಗಿತ್ತು ಅವಾಗ. ಎಲ್ಲರೂ ಕ್ಲಾಸ್ನಾಗ ಮ್ಯಾಕ್ ಕುಂತಾರ. ದೇಶಮುಖ್, ದೇಶಪಾಂಡೆ, ಪಟೇಲ್, ಪಟ್ವಾರಿ ಎಲ್ಲಾ ಮಕ್ಕಳು ಮ್ಯಾಲ ಕುಂತಾವ. ನಮ್ ಭೀಮಗ ಅವ್ರ ಅಪ್ಪರು ಒಂದು ಹರಕು ಚೀಲ ಒಯ್ದರು. ಚೀಲ ಒಯ್ದು ಅದು ಎಲ್ಲಿ? ಕ್ಲಾಸ್ ರೂಮಿನ ಹೊರಗಾಗಿದ್ರು. ಮಗ ನೀ ಇಲ್ಲೇ ಕೂಡು ಅಂತ ಹೇಳಿದ್ರು. ಅಲ್ಲೇ ಕುಂತ ಭೀಮ ನೋಡ್ದ. ಭೀಮ ಒಂದ್ಸಲ ಮಾಸ್ತರ್ ನೋಡ್ದ, ಒಂದ್ಸಲ ಪರ್ಗಳಿಗೆ ನೋಡ್ದ, ಒಂದು ಸಲ ನೆಲಕ್ಕೆ ಕುಂಡಿಸ್ ಹೋಗಿರ್ತಕ್ಕಂಥ ಅವ್ರ ತಂದೆಯವರಿಗೆ ನೋಡಿದ್ರು. ನೋಡಿ ಭೀಮ ಅವತ್ತಿನ ದಿವಸ ಸಂಕಲ್ಪ ಮಾಡ್ತಾನೆ ತನ್ನ ಮನಸ್ಸಿನಲ್ಲಿ. ಭೀಮ, ಇವತ್ತು ನೀವು ತರ ಕುಂಡಿಸಿರಾಯ್ತು, ಮುಂದೆ ನಾನು ದೊಡ್ಡವನಾಗಿ ಎಂತ ಕಾನೂನು ಮಾಡ್ತೀನಿ, ಈ ದೇಶದಲ್ಲಿರ್ತಕ್ಕಂಥ ಕೋಟಿ ಮಕ್ಕಳು ಸಮಾಂತರವಾಗಿ ಶಾಲೆ ಕಲಿಯುವಂತ ವ್ಯವಸ್ಥೆ ಈ ದೇಶಕ್ಕೆ ಕೊಡ್ತೀನಿ ಅಂತಕ್ಕಂಥ ಸಂಕಲ್ಪದೊಂದಿಗೆ ಇವತ್ತು ನೋಡ್ರಿ ಯಾವುದೇ ಶಾಲೆಗೆ ಹೋಗ್ರಿ, ಇಂಗ್ಲಿಷ್ ಮೀಡಿಯಂ, ಕನ್ನಡ ಮೀಡಿಯಂ, ಹಿಂದೂ ಮೀಡಿಯಂ, ಉರ್ದು ಮೀಡಿಯಂ, ಎಲ್ಲಾ ಶಾಲೆದಾಗ ಮ್ಯಾಗ ಕೆಳಗ ಮಾತಾಡ್ರಿ ಇಲ್ಲ. ಒಂದೇಳೆ ಯಾವ ಮಗ ಮ್ಯಾಗ ತಳಗ ಮಾಡಲ್ಲ, ಬಾಬಾ ಸಾಹೇಬ್ರ ಕಾನೂನು ಅವನಿಗೆ ಒಳಗೆ ಹಾಕ್ತದ. ಅದಕ್ಕೋಸ್ಕರ ಇವತ್ತು ಸಮಾನತೆಯ ಬೀಜವನ್ನ ಈ ದೇಶದಲ್ಲಿ ಬಿತ್ತಿರ್ತಕ್ಕಂಥವರು ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಕ್ಕಂಥ ಮಾತು ಇವತ್ತು ನಾವು ತಿಳ್ಕೊಳ್ಬೇಕಾಗಿದೆ ಬಂಧುಗಳೇ. ಅದಕ್ಕೋಸ್ಕರ ಇಂತಹ ದಿನಮಾನಗಳಲ್ಲಿ ಆಗಿನ ಕಾಲದಲ್ಲಿ ಬಾಬಾ ಸಾಹೇಬರು ಶಾಲೆಗೆ ಹೋಗ್ಬೇಕಾದ್ರ ಇದನ್ನೆಲ್ಲ ಯಾಕೆ ಹೇಳ್ತೀನಿ ಅಂದ್ರ, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಕೋಟು, ಬೂಟು, ಹ್ಯಾಟು ನೋಡಿ ನಮ್ ಬಾಬಾ ಸಾಹೇಬರು ಎಲ್ಲಿ ರಾಜ್ಕುಮಾರ್ ಇದ್ದೀನಿ ಅಂತ ತಿಳ್ಕೊತೀರಿ. ನೀವು ಎಷ್ಟು ಕಷ್ಟಪಟ್ಟಾರ ಅದು ತಿಳ್ಕೊಬೇಕು. ಅನೇಕ ಭಾಷಣ ಮಾಡೋರು ಹೇಳ್ತಾರ, कीचड़ में खिला हुआ कमल है बाबा साहब ಅಂತ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಕೆಸರಿನಲ್ಲಿ ಹುಟ್ಟಿರ್ತಕ್ಕಂಥ ಕಮಲ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಕಷ್ಟದಲ್ಲಿ ಅರಳಿರ್ತಕ್ಕಂಥ ಕಮಲವಾಗಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಕ್ಕಂಥ ಅಂತ ವಿದ್ವತ್ತುಳ್ಳತನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಲ್ಯದಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ. ಒಂದು ಸಲ ಬಾಬಾ ಸಾಹೇಬರು ಏನ್ ಮಾಡ್ತಾರ, ಅವ್ರು ಹಾಕಿದ್ರು ಮಂಜುಳ ಎಲ್ಲಿಗೆ ಹೊರಟಿದ್ರು ಭೀಮ ಅಂತ ಕೇಳೋರು, ಕಟ್ಟಿ ಮಾಡ್ಕೊಳಕ್ಕೆ ಅಂದ. ಅವ್ರು ಮಾಡಲ್ಲ ಬಟ್ಟ ನಮ್ಗ ಹೋಗ್ಬೇಡ ರಾಜ ಭೀಮ, ನೀವ್ ಹೋಗ್ಬೇಡ್ರು. ಹೆಂಗ್ ಮಾಡಲ್ಲ, ಎಲ್ಲರಿಗೂ ಮಾಡತ್ತಾರ, ನನಗೆ ಯಾಕೆ ಮಾಡಲ್ಲ ಅಂತ ಹೇಳಿ ಭೀಮ ಹೋಗಿ ಇನ್ನ ಒಂದು ದುಕಾನದಲ್ಲಿ ಕಟ್ಟಿವಿ ಏರಿಲ್ಲ. ಅವನ ಮಗ ನೋಡಿ ಹೋಗಿ ನೀನು ಮಾಡಲ್ಲ, ಹೋಗು ಅಂತ ಹೇಳಿ ಕಳಿಸ್ಕೊ. ಭೀಮ ಸಣ್ಣ ಮಾಡಿ ಮಾಡ್ಕೊಂಡು ಮನೆಗೆ ಬಂದ. ಮಾಡಲ್ಲ ಅಂದ, ಕಟಿಂಗ್ ಮಾಡಲ್ಲ ಅಂದ್ರ ಅವ ಹೋಗಿ ಅಲ್ಲಿ ಎಮ್ಮಿ ಬಳಸತನ, ಆದ್ರೆ ನನಗ ಕಟಿಂಗ್ ಮಾಡಲ್ಲ ಅಂದವ. ಇದು ಎಲ್ಲಿಯ ನ್ಯಾಯ? ಅವಾಗ ಹೇಳ್ತಾರ, ಮಗ ಇದು ದೇವ್ರು ಮಾಡಿದ ಮಠ, ಅದು ಇಂಥ ತಾರತಮ್ಯ ಮಾಡ್ತಾನ, ಎಮ್ಮಿಗೆ ಬೋಳ್ಸ್ ಅಂತ ಹೇಳ್ತಾನ, ಮನುಷ್ಯನಿಗೆ ಮುಟ್ಟಬೇಡ ಅಂತ ಹೇಳ್ತಾನ. ಅಂತ ದೇವರಿಗೆ ನಾನು
ನಂಬಲಿಲ್ಲ ಅಕ್ಕ ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಲ್ಯದಲ್ಲಿಯೇ ಸವಾಲು ಹಾಕಿದರು ಬಂಧುಗಳೇ. ಅವಾಗ ಅವರ ಅಕ್ಕ ಮಂಜುಳಾ ತಮ್ಮ ಕುಂಡ್ರಿಸಿ ನೀರ್ ಹಚ್ಚಿ ಕತ್ರಿ ತಗೊಂಡು ಅವ್ರದೆಲ್ಲ ಕಟಿಂಗ್ ನೋಡ್ರಿ ಎಷ್ಟು ಕಷ್ಟ ಇತ್ತು. ಇದನ್ನೆಲ್ಲ ನೋಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನಸ್ಸಿನಲ್ಲೇ ಕಷ್ಟಪಡ್ತಾರೆ. ಶಾಲೆಗೆಲ್ಲ ನಂಬರ್ 1 ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಕಷ್ಟ ಅದಾವೆ, ಒಂದೊಂದು ರಿಕಾರ್ಡ್ ರಿಮಾರ್ಕೆಬಲ್ ಮಾಡಿಟ್ಟಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಒಂದೊಂದು ಘಟನೆಗಳನ್ನ ತನ್ನ ಜೀವನದಲ್ಲಿ ಮೈಲಿಗಲ್ಲವಾಗಿ ನಿಲ್ಲಿಸಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನೋಡ್ರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಷ್ಟು ಕಷ್ಟಗಳು ಕೊಟ್ಟಿದ್ರು ಆವತ್ತಿನ ಕಾಲದಲ್ಲಿ. ಒಂದು ಸಲ ಏನಾಯ್ತು, ಶಾಲೆ ಅಷ್ಟು ಮಂದಿಗೆಲ್ಲ ಲೆಕ್ಕ ಕೊಟ್ಟಿರೋ ಹೋಮ್ವರ್ಕ್ ಎಲ್ಲರಿಗೂ ಕೇಳಿದ್ರು, ನೀ ಮಾಡಿದೇನೋ ನೀ ಮಾಡಿದೇನೋ ನೀ ಮಾಡಿದೇನೋ ಎಲ್ಲ ನೆಲಕ್ಕೆ ಮಾಡಿ ಹಾಕಿದ್ರು. ಅವಾಗ ನಮ್ ಭೀಮು ಕೇಳಿದ್ರು, ಭೀಮಾ ತೂ ಕೇಳಿಸ್ಕ ಅಂತ ಕೇಳಿದ್ರು, ನೀ ಮಾಡಿದೇನೋ ಅಂತ ಕೇಳಿದ್ರು. ಎಸ್ ಸರ್ ಅಂದ್ರು ಭೀಮ. ನಾ ಮಾಡ್ತೀನಿ ಸರ್ ಅಂದ್ರು ಭೀಮರಾವ್. ಅವಾಗ ಬಾ ಭೀಮಾ ಅಂದ್ರು ಮಾಸ್ತರ್ ಬಾ ಭೀಮಾ ಅಂದ್ರು. ಮಗ ಹೋಗಿ ಹೊರಗೆ ನಿಂತು ಆ ಪ್ರಭಾವಿ ಹೊರಗೆ ಹೋದು. ಎಲ್ಲಿಂದು ಕ್ಲಾಸ್ ರೂಮಿನ ಹೋಗಿ ಹೊರಗೆ ನಿಂತು ಭೀಮ ಹೋದ, ಲೆಕ್ಕ ಮಾಡ್ದ, ಆನ್ಸರ್ ಎಲ್ಲ ಬರ್ದ. ಮಾಸ್ಟರ್ ಸಾಹೇಬರು ಶಬಾಸ್ ಬೇಟ ಅನ್ಬೇಕಲ್ಲ, ಶಿಂದೆ ಸಾಹೇಬ್ರೆ ಯಾರು ಮಾಡಿಲ್ಲ, ನೀ ಬಿಡಿಸೋ ಮಗ ಬಹಳ ಹುಷಾರಿದ್ ಬೇಟ ಅಂತ ಹೇಳಿ ಕಲ್ಮೆ ಕೈ ಆರಿಸ್ಬೇಕಲ್ಲ. ಆ ಮಾಸ್ಟರ್ ಕೂಡ ಗುಡ್ಡನು ಅಂದಿಲ್ಲ, ಬ್ಯಾಡನು ಅಂದಿಲ್ಲ, ಹುಷಾರಿದ್ದಿ ಅಂದಿಲ್ಲ, ಶಬಾಷ್ ಅಂದಿಲ್ಲ, ದೂರ ಹೋಗಿ ನಿಂತ. ಅವಾಗ ಬಾಬಾ ಸಾಹೇಬರ ತಲೆಗ ನೀರಾಜಿ ತಲೆಗ ಬಂತು. ನಾ ಹೊರಗೆ ಹೋದ, ಇವ್ ನವನೀಸು ಹೊರಗೆ ಹೋದ್ರು, ಮಾಸ್ತರ್ ಹೊರಗೆ ಹೋದ. ನಾ ಲೆಕ್ಕ ಬಿಡಿಸೋಣ ನಮ್ ಸರ್ ಶಬಾಷ್ ಬೇಟ ಅಂತಾರೇನೋ ಅಂದಿಲ್ಲ. ಆಗಿನ ನನಗೆ ಮುಖ್ಯ ಇಲ್ಲ. ಇದು ಯಾಕೆ ಹಿಂಗ ಮನಿಗೆ ಹೋಯ್ತಾರ, ಮನಿಗೆ ಹೋಗಿ ಶಾಲೆ ನಡೆದಿದೆಲ್ಲ ಹೇಳ್ತಾರ. ಬಾಬಾ ಸಾಹೇಬ್ರ ಅಪ್ಪವ್ರು ಹೇಳ್ತಾರ, ನೋಡ್ ಮಗ ಈ ಯಾವ್ದ್ರ ಕಡೆಗೆ ಚಿಂತೆ ಮಾಡೋಣ, ನೀ ಬರೀ ಓದು ಜ್ಞಾನ ತಗೋ, ಮುಂದೆಲ್ಲ ನಿಮ್ಗೆ ಒಳ್ಳೇದಾಗ್ತದ ಅಂತ ಹೇಳಿದ್ರು. ಆದ್ರೂ ಕೂಡ ಮಗ ಏನ್ ಮಾಡ್ದ, ಅಪ್ಪನ ಕೊಳ್ಳಿಗೆ ಬಿದ್ದ. ನನ್ ಯಾಕೆ ಮುಟ್ಟಿಲ್ಲ ಹೇಳು ಅಂದ್ರು. ಆವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಂದೆಯವರು ಮಹಾನ್ ಜ್ಞಾನಿ ಆಗಿದ್ರು, ಕಬೀರ ಪಂಥಿಯ ಸೈನಿಕರಾಗಿದ್ರು, ಕಬೀರ ದಾಸನ ಪದ್ಯಗಳನ್ನು ಓದುವಂತ ವ್ಯಕ್ತಿಯಾಗಿದ್ರು. ಅವ್ರು ಹೇಳ್ತಾರ, ಮಗನ್ ತಲೆ ಮೇಲೆ ಹಾಕ್ತಾರ, ಕೈ ಆಡಿಸ್ತಾರ, ನೋಡ್ ಮಗ ಅವ್ರು ನಮ್ಮನ್ನು ಮುಟ್ಟಿಸ್ಕೊಂಡಲ್ಲ, ಅದ್ರ ಬಗ್ಗೆ ಚಿಂತೆ ಮಾಡಬೇಡ, ದೊಡ್ಡವ ಆಗಿದ್ಮ್ಯಾಗ ನಿನಗೆಲ್ಲ ತಿಳಿತದ ಅಂದಾಗ ಇದು ಯಾರು ಮಾಡ್ಯಾರ ಈಗ ಅಂತ ಕೇಳ್ತಾರ, ಇದು ದೇವ್ರು ಮಾಡ್ಯಾರ ಅಂತಾರ. ಆವಾಗ ಈ ದೇವರು ಮೇಲು ಕೀಳು ಅಸ್ಪೃಶ್ಯತೆ ನಿರ್ಮಾಣ ಮಾಡಿದ್ರೆ ಅಂತ ದೇವರು ನನಗೆ ಬೇಡವೇ ಬೇಡ ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂಧುಗಳು. ಮುಂದೇನಾಯ್ತು, ಬಾಬಾ ಸಾಹೇಬರು ಶಾಲೆಯಲ್ಲಿ ನಂಬರ್ 1 ಬಂದ್ರು. ಅದಂತ ಸಂದರ್ಭದಲ್ಲಿ ಅವ್ರ ತಂದೆಯವರಿಗೆ ಕಳಕಳಿ ಹುಟ್ಟು, ಏನು ನನ್ನ ಮಗ ಹುಷಾರಾದ ಭೀಮ, ಇವ್ರಿಗೆ ಚಲೋ ಶಾಲೆ ಕಲಿಸ್ಬೇಕು ಅಂತ ಹೇಳಿ ಅವಾಗಿನ ಕಾಲದಲ್ಲಿ ಅವ್ರು ಎಲ್ಲಿಗೆ ಹೋದ್ರು, ಮುಂಬೈಗೆ ಹೋದ್ರು. ಒಂದು ಸಣ್ಣ ರೂಮ್ ಆ ರೂಮಿನ ಒಂದ್ ಕಡೆ ಕುರಿ ಕಟ್ತಿರು, ಒಂದ್ ಕಡೆ ಥೋಡೆ ಜೋಳದಿತ್ತು, ಒಂದ್ ಕಡೆ ಒಲಿಗೆ ಹಾಕೋ ಸಲಕ ಕಟ್ಟಿಗೆಗಳಿತ್ತು, ಒಂದ್ ಕಡೆ ಸ್ವಲ್ಪನೆ ಕುಳ್ಳಂತಿರು, ಕುಳ್ಳ ಹಳ್ಳಿ ಭಾಷದ ಹೆಂಡಿದಿಂದ ಬಡಿತಿರು, ಆ ಥೋಡೆ ಕುಳ್ಳುಗಳಿತ್ತು. ಮನೆಯೆಲ್ಲ ನಸ್ಕಿನಾಗ ಹೊಗಿ ಎತ್ತಿತ್ತು. ಅಪ್ಪ ಒಂದು ಸಣ್ಣ ಚಿಮಣಿ ಹಚ್ಚಿ ಕೊಡ್ತಿದ್ದ. ಆ ಚಿಮಣಿ ಹಚ್ಕೊಂಡು ಅಪ್ಪ ಟೇಕ ಹಚ್ಚಿ ಕೂಡ್ತಿದ್ರು. ಮಗ ಓದ್ತಾ ಇದ್ದ. ಆ ಮಗ ಓದಿ ನೋಡ್ರಿ ಎಂದ ಮೆಟ್ರಿಕ್ಯುಲೇಷನ್ಗಾಗಿ ಮುಂಬೈಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದು ಇತಿಹಾಸದಲ್ಲಿ ರಿಕಾರ್ಡ್ ಇದೆ. ಏನು ಮಹಾನ್ ಜಾತಿಯಲ್ಲಿ, ಮಹಾನ್ ವರ್ಗದಲ್ಲಿ, ಮಹಾನ್ ಸಮಾಜದಲ್ಲಿ ಪ್ರಪ್ರಥಮವಾಗಿ ಮೆಟ್ರಿಕ್ಯುಲೇಷನ್ ಮುಂಬೈ ಪ್ರಾಂತದಲ್ಲಿ ಪಾಸ್ ಆಗಿರ್ತಕ್ಕಂಥ ಏಕೈಕ ವಿದ್ಯಾರ್ಥಿ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಕ್ಕಂಥ ಮಾತು ನೋಡಬಹುದು. ಅವರಿಗೊಬ್ಬರು ಗುರುಗಳು ಸಿಕ್ಕಿದ್ರು, ಯಾರು ದಾದಾ ಕೆಲುಸ್ಕರ್ ಅಂತ ಹೇಳಿ. ಅವಾಗ ಬಾಬಾ ಸಾಹೇಬರ ಮನಸ್ಸು ಬಹಳ ವಿಚಲಿತ ಆಗಿತ್ತು. ಇವ್ ನಾವನ್ನ ಈಗ ಹುಷಾರಿದ್ವಿ, ಒಬ್ಬ ಮಾಸ್ತರ್ ನನಗೆ ಮುಟ್ಟಿಸ್ಕೊಂಡಲ್ಲ, ಒಬ್ಬ ವಿದ್ಯಾರ್ಥಿಗಳು ನನಗೆ ಮುಟ್ಟಿಸ್ಕೊಂಡಲ್ಲ, ದೂರ ನಿಂತು ನಮಗೆ ಮಾತಾಡ್ತಾರ, ನಾವು ಹರಕೆ ಚೀಲಬೇಕು ಅಂತ ಹೋಗ್ತೀವಿ, ಇದು ಎಲ್ಲ ಯಾಕಾಗದ ಅಂತ ಹೇಳಿ ಬಾಬಾ ಸಾಹೇಬ್ ತಲೆಯಲ್ಲಿ ಬರ್ತಿತ್ತು. ಅವಾಗ ಮ್ಯಾಟ್ರಿಕ್ ಪಾಸ್ ಆದ್ರು. ಅವಾಗ ಏನಾಯ್ತು, ಈಗಿನಂಗಿರ್ಲಿಲ್ಲ, 28-30 ವರ್ಷಕ್ಕೆ ಮದುವೆ ಆಯ್ತಿಲ್ಲ. ಮ್ಯಾಟ್ರಿಕ್ ಪಾಸ್ ಆಗೇನಂತೇಳಿ ಮಹಾನ್ ಸಮಾಜ
ನೆಂಟಿಸ್ತಾನ್ ಬರ್ಲಕ್ ಶುರು ಆದ್ರು. ಯಾರಿಗೆ? ಬಾಬಾ ಸಾಹೇಬ್ರಿಗೆ. ಎಲ್ಲ ಮಂದಿ ಬಂದು ನಮ್ಮನೆ ಹುಡುಗಿ ಹಳರಿ ನಮ್ಮನೆ ಹುಡುಗಿ ಹಳರಿ ಅಂತ ಎಲ್ಲ ಕೇಳತ್ತರು. ಎಲ್ಲ ಕೇಳಿ ಒಂದ್ಸಲ ಏನಾಯ್ತು ನಿಮ್ಮೆಲ್ಲರಿಗೂ ಗೊತ್ತಿದೆ. ಒಂದ್ ಕಡೆ ಹೋಗಿ ಯಾರು ರಾಮ್ಜಿ ಸತ್ಪಾಲ್ ಬ್ಯಾಂಡ್ ಭಜಂತ್ರ ಎಲ್ಲ ತಗೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಬ್ಬ ರಾಜ್ಕುಮಾರ್ನಂತೆ ಸ್ವಾಗತ ಮಾಡಿರ್ತಕ್ಕಂಥ ಇತಿಹಾಸ ಇವತ್ತು ಮುಂಬೈ ನಗರದಲ್ಲಿ ಇರತಕ್ಕಂಥ ಮಾತು ತಮ್ಮೆಲ್ಲರಿಗೆ ಹೇಳಬಯಸ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೋಡ್ರಿ ಮುಂದೇನಾಯ್ತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಮೆಲ್ಲರಿಗೆ ಎಂತ ಕಷ್ಟ ಪರಿಸ್ಥಿತಿ ಇತ್ತು. ಊರಾಗ ಬರ್ಬಿಡ್ತಿಲ್ಲ, ಗುಡ್ಯಾಗ ಹೋಗ್ಬಿಡ್ತಿಲ್ಲ, ಬಾಯಿ ಮುಟ್ಬಿಡ್ತಿಲ್ಲ, ಕೆರೆಗೆ ಹೋಗ್ಬಿಡ್ತಿಲ್ಲ. ಕೆರಾಗ ಎಮ್ಮಿ ಕುಂಡಿರ್ತಿತ್ತು, ಆಕಳು ಕುಂಡಿರ್ತಿತ್ತು, ಹಕ್ಕಿ ಪಕ್ಕಿಗಳು ಕಾಗಿಗಳೆಲ್ಲ ನೀರು ಕುಡಿತಿದ್ವು. ಆದ್ರೆ ನಮ್ಗ ಬಾಯಿ ಮುಟ್ಕೊತಿಲ್ಲ. ಬಾಯಿ ನಾವೇ ಹೊಡೆದಿದ್ದೇವೆ. ಬಾಯಿ ಯಾವ್ದಾರ ಬಾಯಿ ಗುಡಗಿನ ಪೂಜಾರಿ ಹೊಡೋಣ ಏನ್ರಿ? ಇಲ್ಲ, ಎಲ್ಲ ಬಾವಿಗಳು ನಾವೇ ಹೊಡೆದಿದ್ದೀವಿ, ಎಲ್ಲ ಕೆರೆಗಳು ನಾವೇ ತೊಡೆ ಹಚ್ಚಿ ನಾವೇ ಹೊಡೆದಿದ್ದೀವಿ. ಇವ ಮಗ ಒಂದಿಷ್ಟು ರಾಶಿನ ಕೂತ್ಕೊಂಡು ಒಂದು ಗಂಟಿ ತಗೊಂಡು ತಿಳಿ ಗಂಟಿ ಹೊಡೆದಂದ್ರ ಎಲ್ಲ ಅವಂದೇ ಕಬ್ಸ. ಅದಕ್ಕೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದ್ರು, ಯಾವ ಬಾವಿ ಹೊಡೆದವನ ಅವನಿಗೆ ನೀರು ಕುಡಿಯಕ್ಕೆ ಅಧಿಕಾರ ಇಲ್ಲ, ಯಾವ ಕೆರೆ ಕಟ್ಟನ ಅವನಿಗೆ ನೀರು ಕುಡಿಯಕ್ಕೆ ಅಧಿಕಾರ ಇಲ್ಲ, ಯಾವ ರಾಶಿ ಮಾಡ್ತಾನ ಅವನಿಗೆ ಅನ್ನ ಉಳ್ಳಕ್ಕೆ ಅಧಿಕಾರ ಇಲ್ಲ. ಹಠಾವಹಿಸ ಸರ್ಕಾರಕ್ಕೂ ಅಂತ ಹೇಳಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರ ಜೀವನದಲ್ಲಿ ಮಹಾಡ್ ಅಂತಕ್ಕಂಥ ಊರಿನ ಜನ ಬಂದರು. ಮಹಾಡ್ ಅಂತಕ್ಕಂಥ ಊರಿನ ಜನ ಬಂದರು. ಬಂದು ಬಾಬಾ ಸಾಹೇಬ್ರಿಗೆ ಹೇಳಿದ್ರು, ಸಾಬ್ರೆ ಮಳೆ ಇಲ್ಲ, 2 ವರ್ಷ ಆಯ್ತು, ನಮ್ಮ ಬಾಯಿಗಳೆಲ್ಲ ಒಣಗಿ ಹೋಗ್ಯಾವ, ನಮ್ಮ ಬಾವಿಗಳೆಲ್ಲ ಒಣಗಿ ಹೋಗ್ಯಾವ ಸಾಬ್ರೆ, ನಮಗೆ ನೀರು ಮುಟ್ಟುಬಿಡ್ತಾ ಇಲ್ಲ ಅಂತ ಹೇಳಿ ಎಲ್ಲಾ ಜನ ಹೇಳಿದ್ನಾಗ ಬಾಬಾ ಸಾಹೇಬರು ಕೇಳಿದ್ರು, ನೀರು ಮುಟ್ಟುಬಿಡೋ ಅಂತ ನೀವು ನಡ್ರಿ ನಾ ಬರ್ತೀನಿ ಅಂತ ಹೇಳಿದ್ರು. ಎಲ್ಲರಿಗೆ ನೋಡ್ರಿ ರಮಾಯಿ ಮನೆಯಲ್ಲಿದ್ದಿಲ್ಲ, ಎಷ್ಟೋ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ವಿಶ್ವವಿದ್ಯಾಲಯದಿಂದ 32 ಡಿಗ್ರಿ ಪಡೆದಿರ್ತಕ್ಕಂಥ ಎಷ್ಟು ಡಿಗ್ರಿ ಎಲ್ಲರೂ ಜೋಡಿ 32 ಡಿಗ್ರಿ ಪಡೆದಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಜನ ಏನು ಮನೆಗೆ ಬಂದಿರು ಅವ್ರಿಗೆ ಸ್ವತಃ ಉಪ್ಪಿಟ್ಟು ಮಾಡಿ ಕೊಡ್ತಾರ. ಏನ್ ಹೇಳ್ತಾರ, ತುಳಿ ಬಾಳಿನ ಸಾವನಕ ನೀವು ಹೊರಗೆ ಹೋಗ್ಬೇಡ್ರಿ, ಬಿಸಿಲದ, ಅವ್ರು ನಿಮಗೆ ಹೋಟೆಲ್ದಾಗ ಬರ್ಬಿಡಲ್ಲ, ನಿಮಗೆ ಚಹಾ ಕೊಡಲ್ಲ, ಎಲ್ಲಿ ನಿಮಗೆ ಒಂದು ಹನಿ ನೀರು ಸಿಗಲ್ಲ, ನಾವು ಉಪ್ಪಿಟ್ಟು ಮಾಡೀನಿ, ನೀವು ತಿಂದು ಹೋಗ್ರಿ ಅಂತ ಹೇಳಿ ಯಾರು ಡಾಕ್ಟರ್ ಬಾಬಾ ಸಾಹೇಬ್, ವಿಶ್ವ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಸಾಮಾನ್ಯ ಜನರ ಮನೆಗೆ ಬಂದರ ಮಾಡಿ ಕಳಿಸೋ ಬಾಬಾ ಸಾಹೇಬ್ ಅಂಬೇಡ್ಕರ್. ಮುಂದೇನಾಯ್ತು, ಎಲ್ಲಾ ಜನ ಹೋಯ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಮಹಾಡ್ ನಗರದ ಮುನ್ಸಿಪಾಲಿಟಿ ಕೌನ್ಸಿಲರ್ ಅವರಿಗೆ ಒಂದು ಲೆಟರ್ ಕೊಟ್ಟರು. ನಮ್ಮ ಜನರಿಗೆ ಒಂದು ವೇಳೆ ನೀರು ಸಿಕ್ಕಿಲ್ಲ ಅಂದ್ರ ನಿನಗೆ ಸಸ್ಪೆಂಡ್ ಮಾಡಿಸ್ತೀನಿ ಅಂತ ಹೇಳಿ ಮ್ಯಾಜಿಸ್ಟ್ರೇಟ್ ಹೇಳಿದ್ರು. ಬ್ರಿಟಿಷ್ ಸರ್ಕಾರಕ್ಕೆ ನಾ ಪತ್ರ ಬರೀತೀನಿ ಅಂತ ಹೇಳಿದ್ರು. ಯಾಕಂತ ಹೇಳಿದ್ರೆ ಬ್ರಿಟಿಷ್ ಸರ್ಕಾರದ ನಿಯಮ ಇದೆ, we do not differentiate on the basis of caste and creeds ಅಂತ ಹೇಳಿದರೆ, ನೀವೊಂದು ವೇಳೆ ಇದು ಮಾಡಿದೆ ಅಂದ್ರೆ ನಿನಗೆ ಬಿಡಲ್ಲ ಅಂತ ಬಾಬಾ ಸಾಹೇಬ್ರಿಗೆ ಅವನಿಗೆ ಕೊನೆ ಬಾಬಾ ಸಾಹೇಬ್ರಲ್ಲಿ ಎಷ್ಟು ಡಿಗ್ರಿ ಅಂತ ಹೇಳಿ. ಅದಕ್ಕೆ ಅವ ಏನ್ ಮಾಡ್ದ, ಒಂದು ಆರ್ಡರ್ ಹಾಕದ, ಈ ನೀರು ಸಾರ್ವಜನಿಕ ಕೆರೆಯದ, ಎಲ್ಲರೂ ಮುಟ್ಟಬಹುದು ಅಂತ ಹೇಳಿದ್ರು. ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರ ಜೊತೆಯಲ್ಲಿ ಸಾವಿರಾರು ಜನ 25ರಲ್ಲಿ ನೋಡ್ರಿ, ಇವತ್ತಿನ ರಾಜಕಾರಣಿ ಏನಾಗಿರ್ತಾರೆ, ನೀವು ಮುಂದೆ ಹೋಗಿ ನಾ ಹಿಂದಿನ ಬರ್ತೀನಿ ಅಂತಾರ. ನಮ್ಮ ಬಾಬಾ ಸಾಹೇಬರು ಹಂಗ ಮಾಡಿಲ್ಲ. ಮುಂದೆ ಬಾಬಾ ಸಾಹೇಬರು ನಡೆದ್ರು, ಹಿಂದೆಲ್ಲ ಜನ ಬಂತು, ಮಹಾಡ್ ಕೆರೆ ಹೋದರು, ನೀವೆಲ್ಲರೂ ನೀರು ಕುಡಿರಿ, ಸಾಕಾಗತ್ತಲ್ಲ ನೀರು ಕುಡಿರಿ, ನಾ ಪೈಲ ನೀರು ಮುಟ್ತೀನಿ ಅಂತ ಹೇಳಿ ಈ ಭಾರತ ದೇಶದಲ್ಲಿ ಸಾರ್ವಜನಿಕವಾಗಿ ಬಾವಿ ಕೆರೆಗಳನ್ನ ಸಾರ್ವಜನಿಕರಿಗೆ ತೆರೆದು ಕೊಟ್ಟಿರ್ತಕ್ಕಂಥ ಕೀರ್ತಿ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂತ ಬಂದು ಹರ್ ಸಪ್ನೆ ಕೋ ಹಮ್ ಸಾಕಾರ ಕರ್ ಸಕ್ತೆ ಅಂತ ಹೇಳೋದು. ನಮ್ಗೆ 2 ಕನಸವ, ಒಂದು ಬಸವಣ್ಣನ ಕನಸು ಮಾಡೋದು, ಒಂದು ಬಾಬಾ ಸಾಹೇಬರ ಕನಸೇನಿದೆ ಬೌದ್ಧ ವಿಹಾರ, ಅದು ಬೌದ್ಧರಿಗೆ ಸಿಗ್ಬೇಕನ್ನೋದು. ಇವೆರಡು ನನ್ನ ಆಶಯ ಅದ ಅಂತ ಹೇಳಿದ್ರು. ನೋಡ್ರಿ, ನಾವೊಂದು ವೇಳೆ
ಪಟ್ಟಿ ಕಟ್ಟ್ಯಾರ ನನಗಂತ ಹೇಳಿ ನಮ್ಮ ಮನ್ಯಾಗ ಕುಂಡಿರ್ತೀವಿ ಅಂದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂಗಾರದಂತ 4 ಮಕ್ಕಳು ಮಣ್ಣಾಗ ಹಾಕಿ ನಮಗೇನು ಕೊಟ್ಟಾರ? ಸ್ವಾತಂತ್ರ್ಯ ಕೊಟ್ಟಾರ, ನಮಗ ಭಾಗ್ಯ ಕೊಟ್ಟಾರ. ಒಂದು ವೇಳೆ ಬಾಬಾ ಸಾಹೇಬರ ಒಂದು ಕಾರ್ಯಕ್ರಮಕ್ಕೆ ನಾ ಬರ್ಲಾರ್ದೇನೆ ನಮ್ಮ ಮನ್ಯಾಗ ಕುಂಡಿರ್ತೀವಂದ್ರ ನನ್ಗಿಂತ ನೀಚ ಯಾವನು ಇರ್ತಿದ್ದಿಲ್ಲ ಅಂತಕ್ಕಂಥ ಮಾತು. ಯಾಕಂದ್ರ ನಾವು ಓದಿ ನೋಡಿ ಬಾಬಾ ಸಾಹೇಬರಿಗೆ ನನ್ನ ಕಣ್ಣ ನೀರ ಆ ಪುಸ್ತಕದ ಪನ್ನಗಳನ್ನ ಗುರ್ತಾ ಇದ್ದು ಎಷ್ಟು ಕಷ್ಟ ನಮ್ಮ ಬಾಬಾ ಸಾಹೇಬರು ತಗೊಂಡಂತಕ್ಕಂಥ ಮಾತು ನನಗೆ ಗುರುತಿತ್ತು. ಅದಕ್ಕೋಸ್ಕರ ನಾನು ನಿಮ್ಮೆಲ್ಲರ ಎದುರಿನಲ್ಲಿ ಇವತ್ತು ಬಂದು ನಿಂತಿದ್ದೀನಿ. ಬಂಧುಗಳೇ, ನನಗೆ ಎಷ್ಟೋ ಮಂದಿ ನೀನು ಕೂಡ ಹೇಳಿದ್ರು, ಮಳೆ ಹೊಂಟದ ಗೌಡ್ರೆ ನೀವು ಧ್ವಜ ಬಿಟ್ಟು ಹೋಗ್ರಿ, ಕಡೆ ನಿಂದ್ರಿ ಅಂದ್ರು. ಅದಕ್ಕೆ ನಾ ಹೇಳಿದ್ದೀನಿ, मरेंगे तो बाबा साहब के लिए, जिएंगे तो बाबा साहब के लिए. बाबा साहब ही मेरा शान है, बाबा साहब ही मेरा निशान है ಅಂತೇಳಿ ಅವರೆಲ್ಲರಿಗೂ ನಾ ಹೇಳಿದ್ದೀನಿ ಬಂಧುಗಳೇ. ಅದಕ್ಕೋಸ್ಕರ ನಮ್ಮೆಲ್ಲರಿಗೂ ಭಾಗ್ಯ ವಿಧಾತರಾಗಿರ್ತಕ್ಕಂಥವ್ರು ಯಾರು? ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಒಂದ್ ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೀತಿಲ್ಲ ಅಂದ್ರೆ ನಮ್ಮ ಅಪ್ಪನ ಹಿಂದೆ ಎದುರು ಹುಡುಕಿದ್ರು ಎತ್ಕೊಳ್ ತಗೊಂಡು ಬರೋಬರ ಬಾಬಾ ಸಾಹೇಬರು ಸಂವಿಧಾನ ಬರೆದಾರಂತ ಹೇಳಿ ಇವತ್ತು ನಾನು ಡಿಗ್ರಿ ಕಾಲೇಜಿನಲ್ಲಿ ಪ್ರಿನ್ಸಿಪಲ್ ಆಗಿ ಇವತ್ತು ನಿಮ್ಮ ಎದುರಿನಲ್ಲಿ ನಿಂತಿದ್ದೀನಿ ಬಂಧುಗಳೇ. ಇದು ಎಲ್ಲ ಯಾರು ಕೊಟ್ಟಿರ್ತಕ್ಕಂಥ ಭಾಗ್ಯ? ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಭಾಗ್ಯ. ಇವು ಇಂಥ ಮಾತುಗಳು ಎಲ್ಲಿಂದ ಬರ್ತಾವ? ನೀವು ನೋಡಿದ್ರಿ, ಅವರು ಕರೋಡೋಪತಿಯರ ರೊಕ್ಕ ಎಣಿಸ್ಬೇಕಾದ್ರೆ ಮಷಿನ್ಗಳು ಬಿ ಸಕಾಸ್ ಹೋಗ್ತಾವ. ಆದ್ರ ಇವತ್ತು ಉಮಾಕಾಂತ್ ಅನ್ನೋರು ಏನ್ ಹೇಳಿದ್ರು? ನಿಮ್ ಪಾದ ಸಾಕ್ಷಿಯಾಗಿ, ನಿಮ್ ಪಾದದಾನೆ ನಿಮ್ ಸೇವೆ ಮಾಡ್ತೀನಿ ಅಂತ ಹೇಳಿದ್ರು. ನನ್ ಗರ್ವದ ನಮ್ ಬೀಗರ ಅವರು ನಾವೀಗ ಸಲ್ಯೂಟ್ ಮಾಡ್ತೀನಿ. ಇವರು ಸೇವೆ ಮಾಡಿದ್ರ ಅದು ಬುದ್ಧನ ಸೇವೆ ಮಾಡಿದಂಗದ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ಬಯಸ್ತಾ ಇದ್ದೀನಿ ಬಂಧುಗಳೇ. ಮುಂದೇನಾಯ್ತು? ಸಂವಿಧಾನ ಬರೀಲಿ, ಅವ ನೋಡ್ದ ಇವ ನೋಡ್ದ, ಯಾವನಿಗೆ ಏನ್ ತಿಳಿಲಿಲ್ಲ. ಅವರ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಯಾರಿಗೆ ಮಾಡಿದ್ರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡಿದ್ರು. ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಬಾಬಾ ಸಾಹೇಬರು ಆಗಿ ಎಲ್ಲ ಕಾನೂನುಗಳು ಐರ್ಲೆಂಡ್, ಜರ್ಮನಿ, ಇಂಗ್ಲೆಂಡ್, ಫ್ರಾನ್ಸ್, ಎಲ್ಲ ದೇಶಗಳ, ಆಸ್ಟ್ರೇಲಿಯಾ ಎಲ್ಲ ಸಂವಿಧಾನಗಳು ಬಾಬಾ ಸಾಹೇಬರಿಗೆ ಬೈ ಹಾರ್ಟ್ ಇತ್ತು. ಯಾವ ಕಾನೂನು ಏನದ ಅಂತ ಹೇಳಿ ಗೊತ್ತಿತ್ತು. ಬಾಬಾ ಸಾಹೇಬರು ಸಂವಿಧಾನವನ್ನ ರೆಡಿ ಮಾಡಿದ್ರು. ರೆಡಿ ಮಾಡಿ ನಿಮ್ಗೆ ಗೊತ್ತಿರಬೇಕು, 1927ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಅಧಿವೇಶನ ಇತ್ತು ಬೆಳಗಾವಿಯಲ್ಲಿ. ಗಾಂಧಿ ಎಲ್ಲರೂ ಬಂದಿರು. ಅವಾಗ ಬಂದಾಗ ಬಾಬಾ ಸಾಹೇಬರಿಗೆ ಊರು ಹೊರಗ ಒಂದು ಹೊಲದಾಗ ಕಬ್ಬಿನ ಹಣ ಕಟ್ತಾರೆ ನೋಡ್ರಿ, ಅಂತದೊಳಗ ಡಾಕ್ಟರ್ ಬಾಬಾ ಸಾಹೇಬರಿಗೆ ಅವಾಗ ಅದೇ ಗೆಸ್ಟ್ ಹೌಸ್ ಇತ್ತು, ಅಲ್ಲಿ ಇಳಿಸ್ತಾರ. ಅಲ್ಲಿ ಇಳಿಸಿದ ನಂತರ ಅವಾಗಿನ ಮುಖ್ಯಮಂತ್ರಿಗಳು ಕರ್ನಾಟಕದ ಧುರೀಣರೆಲ್ಲ ಯಾರಿದ್ರು ಅವಾಗ? SR ಕಂಠಿ ಸಾಹೇಬರು, ನಮ್ಮ ರೆಡ್ಡಿ ಸಾಹೇಬರು, ನಮ್ಮ ಯಾರು ನಿಜಲಿಂಗಪ್ಪ ಅವರು, ಮತ್ತೆ ಹಳ್ಳಿಕಾರ್ ಮಂಜಪ್ಪ ಅವರು, ಎಲ್ಲಾ ಲೀಡರ್ಸ್ಗಳು ಹೇಳ್ತೀನಿ. ಎಲ್ಲಾ ಲಿಂಗಾಯತ್ ಲೀಡರ್ಗಳು ಎಲ್ಲಿಗೆ ಹೋದ್ರು? ಗಾಂಧಿ ಬಲ್ಲಿ ಹೋಗಿಲ್ಲ. ಎಲ್ಲಿಗೆ ಹೋದ್ರು? ಲಿಂಗಾಯತ್ ಲೀಡರ್ಸ್ ಬಾಬಾ ಸಾಹೇಬ್ ಬಲ್ಲಿ ಹೋದ್ರು. ಬಾಬಾ ಸಾಹೇಬರು ನೋಡಿದ್ರು, ಹಾಯ್ ಮಿಸ್ಟರ್ ನಿಜಲಿಂಗಪ್ಪಾಜಿ, ಐ ಥಿಂಕ್ ದಟ್ ಯು ಹ್ಯಾವ್ ಗಾನ್ ಟು ಮಿಸ್ಟರ್ ಗಾಂಧಿ. ಅವಾಗ ನಮ್ಮೆಲ್ಲ ನಾಯಕರು ಹೇಳ್ತಾರೆ, ಸಾಹೇಬ್ರೆ, ಈ ಭಾರತ ದೇಶದಲ್ಲಿ ಬಸವಣ್ಣನ ವಿಚಾರಧಾರೆಯನ್ನ ಯಾರಾದ್ರೂ ಮುಂದುವರಿಸ್ತಾ ಇದ್ದಾರೆ ಅದು ಭೀಮರಾವ್ಜಿ ಅಂಬೇಡ್ಕರ್ ಅವರು ಮುಂದುವರಿಸ್ತಾ ಇದ್ದಾರೆ. ಅದಕ್ಕಾಗಿ ನಾನು ಇಲ್ಲಿ ಬಂದೀನಿ ಅಂತ ಹೇಳಿ ಬಾಬಾ ಸಾಹೇಬ್ರಿಗೆ ಅವರೆಲ್ಲರೂ ಹೇಳ್ತಾರೆ ಬಂದಿದ್ದಾರೆ. ಅವಾಗ ನಿಜಲಿಂಗಪ್ಪ ಕೈ ಜೋಡಿಸಿ ಹೇಳ್ತಾರ, ಏನಂತ? ನೀವು ಬಸವಣ್ಣನ ನಾಡಿಗೆ ಬಂದಿರಿ ಸಾಹೇಬ್ರೆ, ಏನಾರ ಸಂದೇಶ ಕೊಡ್ರಿ ಅಂತ ಕೇಳ್ತಾರ. ಅವಾಗ बाबा साहब कहता निजलिंगप्पा जी, मैं संदेश देने नहीं आया हूँ,
मैं यहाँ पर बसवन्ना क्या क्या करा है बोल के मैं देखने पढ़ने आया हूँ, बसवन्ना को समझने आया हूँ, बसवा तत्व को जागृत करने आया हूँ, मैं संदेश देने नहीं आया हूँ ಅಂತ ಹೇಳಿದ್ರು। ಅವಾಗ ನಿಜಲಿಂಗಪ್ಪರು ಬರ್ತಾ ಬರ್ತಾ ಹೇಳ್ತಾರೆ, प्रसाद ये मेरा रिक्वेस्ट है, क्या तो संदेश देव अंदाग बाबा साहब ಹೇಳ್ತಾರ, वक्त आने दो निजलिंगप्पा जी, मैं तुमको बसवಣ್ಣ का हर चीज बताऊंगा ಅಂತಾರ। ಸಂವಿಧಾನ ಸಮರ್ಪಣೆ ಮಾಡುವಾಗ ನಮ್ಮ ರೆಡ್ಡಿ ಸಾಹೇಬರಿಗೆ ಮತ್ತು ನಮ್ಮ ನಿಜಲಿಂಗಪ್ಪ ಅವರಿಗೆ, आओ जी निजलिंगप्पा तुम मुझे बेलगाम में पूछे थे बसवಣ್ಣ का संदेश दे दो अंदर। बाबा साहब कहते इस संविधान के अंदर तथागत गौतम बुद्ध है, इस संविधान के अंदर ज्योतिबा फुले है, इस संविधान के अंदर महात्मा ज्योतिबा फुले है, इस संविधान के अंदर ज्ञानेश्वर है, तुकाराम है, चक्रधर है, बसवण्णा है, गुरु नानक है, कबीर है, इसके अंदर रविदास है। भारत के बहुजन महापुरुषों का सपनों को साधिದ್ರು। ಯಾವಾಗ ನಿಮಗೆಲ್ಲರೂ ಕೇಳದಂದ್ರ ಅವನ ಬಾಯಿದಾಗ RCCನೇ ಹಾಕ್ರಿ, ಸುಳ್ಳು ಸುಳ್ಳು ಸುದ್ದಿಗಳನ್ನು ಬಿಡ್ತಾ ಇದ್ದಾರೆ ನೋಡ್ರಿ। ಏನ್ ಹೇಳ್ತಾರೆ ಅವರು, ಸಂವಿಧಾನದ ಕರಡು ಸಮಿತಿಗೆ ನೇಮಿಸಿದ 7 ಜನ ಸದಸ್ಯರಲ್ಲಿ ಒಬ್ಬರು ಮಧ್ಯದಲ್ಲಿ ರಾಜೀನಾಮೆ ನೀಡಿದ್ರು ಮತ್ತು ಆ ಜಾಗ ತುಂಬಲಾಯಿತು ಎಂಬುದು ಈ ಸದನಕ್ಕೆ ತಿಳಿದಿರಬಹುದು। ಆದರೆ ಒಬ್ಬರು ಮರಣವನ್ನಪ್ಪಿದರು ಮತ್ತೆ ಆ ಜಾಗಕ್ಕೆ ಯಾರನ್ನೂ ತುಂಬಲಿಲ್ಲ। ಮತ್ತೊಬ್ಬರು ಅಮೆರಿಕದಲ್ಲೇ ಇದ್ದರು, ಅವರ ಜಾಗವನ್ನು ಬೇರೆಯವರಿಂದ ತುಂಬಲೇ ಇಲ್ಲ। ಮತ್ತೊಬ್ಬರು ರಾಜ್ಯದ ಆಡಳಿತ ಕಾರ್ಯಗಳಲ್ಲಿ ನಿರತರಾಗಿದ್ದರು, ಮತ್ತೊಬ್ಬರು ಅಥವಾ ಇಬ್ಬರು ದೆಹಲಿಯಿಂದ ದೂರ ಉಳಿದರು। ಕಾರಣ ಅವರ ಆರೋಗ್ಯ ಅವರನ್ನು ಅನುಮತಿಸಿಲ್ಲ। ನಂತರ ಸಂವಿಧಾನದ ಕರಡನ್ನು ರಚಿಸುವ ಭಾರ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಬಿತ್ತು ಮತ್ತು ಆ ಕಾರ್ಯವನ್ನು ಒಂಟಿಯಾಗಿ ಅಂದ್ರೇನು, ಒಬ್ಬರೇ ಒಂಟಿಯಾಗಿ ನಿಭಾಯಿಸಿದ ರೀತಿ ಅದು ಶ್ಲಾಘನೀಯ ಮತ್ತು ನಾವೆಲ್ಲರೂ ಯಾವುದೇ ಅನುಮಾನಗಳಿಲ್ಲದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಚಿರಋಣಿಯಾಗಿರಬೇಕು ಅಂತೇಳಿ ಇದು ಅಲ್ಲಿ ಇಲ್ಲಿ ಓದಿಲ್ಲ, ಪಾರ್ಲಿಮೆಂಟ್ದಾಗ ಓದ್ಯಾರ ಅಂತಕ್ಕಂಥ ಮಾತಾಡ್ತಾರೆ ಮತ್ತು ಸುಳ್ಳು ಹೇಳ್ರಿ। ಅದಕ್ಕೋಸ್ಕರ ಇಂಥ ಯಾವುದೇ ಸುದ್ದಿಗಳಿಗೆ ನಾವೆಲ್ಲರೂ ಬೆಲೆ ಕೊಡಲಾರ್ದೇನೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಗಳಿಗೆ ನಾವೆಲ್ಲರೂ ಬೆನ್ನೆಲುಬಾಗಿ ಇವತ್ತು ನಿಲ್ಲಬೇಕಾಗಿದೆ ಅಂತಕ್ಕಂಥ ಮಾತು ಕೆಲವೇ ನಿಮಿಷಗಳಲ್ಲಿ ನನ್ನ ಭಾಷಣವನ್ನು ಮುಗಿಸ್ತೇನೆ। ಯಾಕಂತ ಹೇಳಿದ್ರೆ ನಿಮ್ಮೆಲ್ಲರೂ ಹೇಳಬೇಕಾಗ್ತದೆ, ಯಾವಾಗ ಬಾಬಾ ಸಾಹೇಬರು ಬೌದ್ಧ ಧರ್ಮ ಸ್ವೀಕಾರ ಮಾಡಬೇಕು ಅಂತ ವಿಚಾರ ಪ್ರಸಾರ ಆಯ್ತು, ಅವಾಗೆಲ್ಲ ಧರ್ಮದವರು ಬಂದರು, ಬಾಬಾ ಸಾಹೇಬ್ ಜಿ ಹಮಾರೆ ಪಾಸ್ ಹೋ, ಬಾಬಾ ಸಾಹೇಬ್ ಜಿ ಹಮಾರೆ ಪಾಸ್ ಹೋ, ಬಾಬಾ ಸಾಹೇಬ್ ಜಿ ಹಮಾರೆ ಪಾಸ್। ಸಿಖ್ಖರು ಬಂದರು, ಜೈನರು ಬಂದರು, ಪಾರ್ಸಿ ಬಂದರು, ಮುಸ್ಲಿಮರು ಬಂದರು, ಸಿಖ್ಖರು ಬಂದರು, ಎಲ್ಲರದ್ದು ಮಾತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆನಂದದಿಂದ ಕೇಳಿ ಆಯ್ತಪ್ಪ ವಿಚಾರ ಮಾಡ್ತೀನಿ ಅಂತ ಎಲ್ಲರಿಗೆ ಕಳಿಸ್ಕೊಟ್ರು ನೋಡಿ। निजामरा ಹೇಳಿದ बाबा साहब आप हमारा इस्लाम में आओ, तुमको सुल्तान बनाएंगे ಅಂತ ಹೇಳಿದ। ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕಡೆ ಹೋದ್ರಿ, ಎಲ್ಲಿ ಹೋದ್ರು? ಯಾವ ಹಸಿ ಮಾಡಿಲ್ಲ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು। ಅದಕ್ಕೆ ಬುದ್ಧನಾಗಿ ಭೀಮ ಬಂದ ಅಂತ ಹೇಳ್ತಾ ಇದ್ದೀನಿ। ಯಾವ ಹಸಿ ಮಾಡಿಲ್ಲ, ಸಿಖ್ಖರ ಕಡೆಗೆ ಹೋಗ್ಲಿಲ್ಲ, ಜೈನರ ಕಡೆಗೆ ಹೋಗ್ಲಿಲ್ಲ, ಪಾರ್ಸಿ ಕಡೆಗೆ ಹೋಗ್ಲಿಲ್ಲ, ಸಿಖ್ಖರ ಕಡೆಗೆ ಹೋಗ್ಲಿಲ್ಲ, ಮುಸ್ಲಿಂ ಕಡೆಗೆ ಹೋಗ್ಲಿಲ್ಲ। ಬಾಲ್ಯದಲ್ಲಿ ಬುದ್ಧನ ದರ್ಶನ ಆಗಿತ್ತು, ಆ ಬುದ್ಧನ ದರ್ಶನ, ಬುದ್ಧನ ಅಡಿಯಲ್ಲಿ ಏನಿದೆ, ಸಮಾನತೆ ಇದೆ, ಬಂಧುತ್ವ ಇದೆ, ಅಲ್ಲಿ ಭಾತೃತ್ವ ಇದೆ, ನಾನು ಸಮತಾ ಪ್ರಿಯ ಆಗಿದ್ದೇನೆ। ಅದಕ್ಕೋಸ್ಕರ ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ವೈಜ್ಞಾನಿಕ ತಳಹದಿಯ ಮೇಲೆ ನಿಂತಿರ್ತಕ್ಕಂಥ ಏಕೈಕ ಜಗತ್ತಿನ ಧರ್ಮ ಅದು ನನ್ನ ಬೌದ್ಧ ಧರ್ಮ। ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಿ ನಾಗ್ಪುರದಲ್ಲಿ 4 ಲಕ್ಷ ಜನರೊಂದಿಗೆ ವಿಜಯದಶಮಿಯ ದಿವಸ ಯಾವ ರೀತಿ ಸಾಮ್ರಾಟ್ ಅಶೋಕ್
ವಿಜಯದಶಮಿ ಆಚರಣೆ ಮಾಡಿದ. ಅದಕ್ಕಿಂತಲೂ ಹೆಚ್ಚೆಚ್ಚಾಗಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಂಚಶೀಲ ಧ್ವಜವನ್ನ ಹಿಡಿದು ನಾಗ್ಪುರದಲ್ಲಿ ಬುದ್ಧನ ಗರ್ಜನೆ ಮಾಡಿದ್ರು. ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ ಅಂತ ಹೇಳಿ 4 ಲಕ್ಷ ಜನರೊಂದಿಗೆ ಪಂಚಶೀಲ ಧ್ವಜವನ್ನು ಮೆರೆಸಿರ್ತಕ್ಕಂಥ ಭಾರತದ ಏಕೈಕ ಬುದ್ಧಿಸ್ಟ್ ನಾಯಕ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥ ಮಾತುಗಳು. ಒಂದೇ ಮಾತು ಹೇಳ್ತೀನಿ, ಯಾಕೆ ಬಾಬಾ ಸಾಹೇಬರು ಬೌದ್ಧ ಧರ್ಮವನ್ನು ಅಪ್ಪಿಕೊಂಡ್ರು ಅಂದ್ರ ಸಾಮ್ರಾಟ್ ಅಶೋಕ ಧರ್ಮವನ್ನು ಏಟು ಪ್ರೀತಿ ಮಾಡ್ತಿದ್ದ. ಇವತ್ತು ನಾವು ನೋಡ್ತೀವಿ MLA ಮಗ MLA ಆಗತ್ತ, MP ಮಗ MP ಆಗತ್ತ, ರಾಜನ ಮಗ ರಾಜ ಆಗ್ಲತ್ತ, ಗೌಡನ ಮಗ ಗೌಡ ಆಗ್ಲತ್ತ, ಕುಲಕರ್ಣಿ ಮಗ ಕುಲಕರ್ಣಿ ಆಗ್ಲತ್ತ. ಇದನ್ನೆಲ್ಲ ತಪ್ಪಿಸಿ ಸರ್ವ ಜನಾಂಗಕ್ಕೆ ಶಾಂತಿಯನ್ನು ಕೊಟ್ಟಿರ್ತಕ್ಕಂಥವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಭಾರತ ದೇಶದಲ್ಲಿ ನೀವು ನೋಡಿರ್ಬಹುದು ಎಂತ ಸನ್ಯಾಸಿ ಇದ್ರು ಬಿ ಅವ ತಮ್ಮ ಅಣ್ಣತಮ್ಮರಿಗೆ ಪಟ್ಟ ಕಟ್ಲತ್ತಾನ. ಆದರೆ ಸಾಮ್ರಾಟ್ ಅಶೋಕ್ ತನ್ನ ಒಳ ಹುಟ್ಟಿರ್ತಕ್ಕಂಥ ಕಮಲದ ಪಂಕರಿಗಿಂತ ನಾಜೂಕಾಗಿರ್ತಕ್ಕಂಥ ತನ್ನ ಮಕ್ಕಳಿಗೆ ನೆಲದ ಮೇಲೆ ನಡೆದರೆ ಅಂಗಾಲಿನಿಂದ ರಕ್ತ ಚಿಮ್ಮುವಂತ ಯಾರಿಗೆ ಸಂಘ ಮಿತ್ರ, ಯಾರು ಸಾಮ್ರಾಟ್ ಅಶೋಕನ ಮಗಳಾಗಿರ್ತಕ್ಕಂಥ ಸಂಘ ಮಿತ್ರ ಮತ್ತು ಯಾರು ಮಹೇಂದ್ರ, ಇವರಿಬ್ಬರನ್ನು ಹೋಗಲಿ ಮಕ್ಕಳೇ ಬುದ್ಧನ ತತ್ವವನ್ನು ಜಗತ್ತಿಗೆಲ್ಲ ಬಿತ್ತಿರಿ ಅಂತ ಹೇಳಿ ಯಾರು ಕಳಿಸ್ಕೊಟ್ರು? ಸಾಮ್ರಾಟ್ ಅಶೋಕ್ ಅವರಿಗೆ ಶ್ರೀಲಂಕಾದಲ್ಲಿ ಕಳಿಸಿ ಬೌದ್ಧ ಧರ್ಮದ ಪ್ರಚಾರವನ್ನ ಶ್ರೀಲಂಕಾದಿಂದ ಬರ್ಮಾಕ್ ಹೋಯ್ತು, ಬರ್ಮಾದಿಂದ ಥೈಲ್ಯಾಂಡ್ ಹೋಯ್ತು, ಥೈಲ್ಯಾಂಡ್ದಿಂದ ಚೀನಾಕ್ ಹೋಯ್ತು, ಚೀನಾದಿಂದ ಮಂಗೋಲಿಯಾಕ್ ಹೋಯ್ತು, ಕೊರಿಯಾಕ್ ಹೋಯ್ತು, ದಕ್ಷಿಣ ಕೊರಿಯಾಕ್ ಹೋಯ್ತು, ತಿರುಗಿ ಎಲ್ಲಿಗೆ ಬಂತು? ಜಪಾನ್ಗೆ ಬಂತು. ಇವತ್ತು ನೋಡ್ತೀರಿ ನೀವು ನಮ್ಮ ಭಾರತದಾಗ ಏನವ ನಿಂಬಿಕೆ ಕಟ್ತಾವ ಗಾಡಿಯಾಗ ಕಂಡಿಗಳು. ಆ ಗಾಡಿ ಕಂಡಿಡಿಯುವಂತ ಬೌದ್ಧರ ಯಂತ್ರಯಾನದ ಎಲ್ಲಾ ತತ್ವಗಳು ಚೈನಾಕ್ ಹೋದು, ಜಪಾನ್ಕ್ ಹೋದು. ಹುಂಡಾಯ್ ಕಂಪನಿ ಎಲ್ಲಿಂದದ? ಜಪಾನ್ದದ. ಟೊಯೋಟಾ ಎಲ್ಲಿಂದದ? ಮಾತಾಡ್ರಿ, ಜಪಾನ್ದದ. ಎಲ್ಲಾ ಮ್ಯಾಕ್ಸಿಮಮ್ ಈಗ ಯಾವ್ದೋ ಟ್ರೈನ್ ಬಿಡೋದ್ರ ಅಂತ ಹವಾದಾಗ ಆ ಟ್ರೈನ್ ಎಲ್ಲಿದವ? ಜಪಾನ್ದ. ಅದಕ್ಕೋಸ್ಕರ ಇಡೀ ಎಲ್ಲೆಲ್ಲಿ ಬೌದ್ಧ ಧರ್ಮ ಹೋಯ್ತು ಅವರೆಲ್ಲ ಜ್ಞಾನವಂತರಾದರು. ಏನಾದ್ರು ಜ್ಞಾನವಂತರಾದರು. ನಮ್ಮವರು ನಿಮ್ ಕೈದಾಗ ಮಣ್ಣೊಬ್ಬನಿ ದವಾಖಾನಿಗೆ ಹೋಗಿದ್ದೀವ್ರಿ. 18 ಮಂದಿ ದವಾಖಾನೆಗೆ ಹೋಗಿ ಅಪೋಲೋದಾಗ ಹಾಕಿದೆವು. 8 ಜನ ಡಾಕ್ಟರ್ಗಳು ಕೂತು ಆಪರೇಷನ್ ಮಾಡಿದ್ರು. ವಿಡಿಯೋ ಅಮೆರಿಕದ ಡಾಕ್ಟರ್ ಸಂಗಟ ಕನ್ಸಲ್ಟ್ ಮಾಡಿ ನಿರಂತರವಾಗಿ 9 ಜನ ಡಾಕ್ಟರ್ಗಳು 8 ಗಂಟೆ ಆಪರೇಷನ್ ಮಾಡಿದ್ರಿ. ಎಲ್ಲ ಮಾಡಿದ ನಂತರ ಡಾಕ್ಟರ್ ಹೊರಗೆ ಬಂದು ಓಕೆ ಥ್ಯಾಂಕ್ ಯು ಸಕ್ಸಸ್ಫುಲ್ ಅಂತ ಹೇಳಿ ಹಿಂಗ್ ಮಾಡಿ ಹೋದ್ರು. ಅವ್ರು ತಮ್ಮ ಬಂದ್ರಿ 2 ಗಂಟೆ ನಂತರ. ಇವು 2 ಗಡ್ಬಡಿ ಮಾಡಿದ ನಮ್ಮ ಅಣ್ಣಗೆ ಏನಾಯ್ತಿಲ್ಲ, ನಮ್ಗ ನಿಂಬಿಕೆ ಕೊಟ್ಟಾರ ಅಪ್ಪ ಅವರು ಅಂತ. ಅದಕ್ಕೆ ನಾ ಅಲ್ಲೇ ಇದ್ದ. ಇಲ್ಲಿ ಮಗನ ಅಂಬೇಡ್ಕರ್ ಸಣ್ಣಂಬದವನಿಗೆ ಖುನ ಇಲ್ಲ. ನಾ ಹೇಳ್ದ ಮಗನ ನಿನ್ನ ಮುಂದೆ ಅಟ್ಯಾಕ್ ಮಾಡ್ತಾರ ಆ ನಿಬಿಕೆಲ್ಲ ಬೈದಾಗಿರ್ತಾರ ನಿನ್ನ ಮಗನ ಅಂತ. ಅಂದ್ರೆ ಭಾರತದೊಳಗ ವಿಜ್ಞಾನ ಎಲ್ಲಿಗೆ ಹೋಗಿ ಮುಟ್ಟ್ಯದ ಅಂಬತ್ ತಿಳ್ಕೊಂಡು ಇವು ಬಹಳ ಮೋಸಗಾರರು. ಎಲೆಕ್ಷನ್ ನಿಂತಿ ಇಬ್ರು ಹೇಳ್ತಾವ ನೀವೀಗ ಗೆದಿತಂತಾವ ಎಲೆಕ್ಷನ್ ನಿಂತವ್ರು ಇದು ವಿಚಾರ ಮಾಡಲ್ಲ. ನೀವು ಇಬ್ರಿಗೆ ಗದಿತಾರತ್ತ ಧೋಕ ಮಾಡತ್ತಾನ. ಮತ್ತ ನಾವು ಹಿಂಬಿಕೆ ಕೊಟ್ಟು ಹೇಳ್ತಾನ ಮನೆಗೆ ಹೋಗತ್ತಾನ ಮಾತಾಡ್ಬೇಡ್ರಿ ಅಂತ ಒಳಗೆ. ಇವಾಗ ಡ್ರೈವರ್ ಕೇಳ್ತು ಸಾಲ ಯಾಕಡಿ ಅಂತ ಕೇಳ್ತು. ಯಾಕಡೆ ಹೋಗತ್ತಿ ಮನೆಗೆ ಹೋಗ್ಬೇಕಲ್ಲ ಇವರಿಗೆ ಭಾರ ಕಟ್ತಾನ ನೋಡಿ. ಅದಕ್ಕ ಇಂಥ ಯಾವುದೇ ಮೂಢನಂಬಿಕೆ ಇರಲಾರದಂತ ಸತ್ಯದ ತಳಹದಿಯ ಮೇಲೆ ನಿಂತಿರ್ತಕ್ಕಂಥ ಧರ್ಮ ಅದು ಯಾವುದು? ಬೌದ್ಧ ಧರ್ಮ ಅಂತಕ್ಕಂಥ, ಬಸವ ಧರ್ಮ ಅಂತಕ್ಕಂಥ.
ಇನ್ನೊಂದು ಮಾತು ಹೇಳ್ತೇನೆ, ಥೋಡೆ ಮಂದಿಗೆ ಏನೇನೋ ಆಯ್ತು ಜರ್ಜ ಇವ ಪಾಟೀಲ್ ಯಾಕಂದ ಈ ಕಡೆ ನಾವ್ ಹೇಳತ್ತಿದೀವಿ. ಇಷ್ಟು ಮಂದಿ ಭಾರತದಾಗಿರೋ ಸಿಖ್ ಆಗೋದಕ್ಕಿಂತ ಪೈಲ ಬೌದ್ಧಿಸ್ಟ್ ಇದ್ದ, ಲಿಂಗಾಯತ ಆಗೋದಕ್ಕಿಂತ ಮೊದಲ ಬೌದ್ಧಿದ್ದ, ಕ್ರಿಶ್ಚಿಯನ್ ಆಗೋದಕ್ಕಿಂತ ಮುಂದ ಬೌದ್ಧಿದ್ದ, ಜೈನ್ ಆಗೋದಕ್ಕಿಂತ ಮುಂಚ ಬೌದ್ಧಿದ್ದ. ಇವತ್ತು ಭಾರತದಲ್ಲಿರ್ತಕ್ಕಂಥ ಮುಸ್ಲಿಂ ಆಗೋಕ್ಕಿಂತ ಮುಂಚ ಬೌದ್ಧಿದ್ದ. ಯಾಕ ಹೊರಗಿನ ದೇಶದವರು ಇಲ್ಲಿಗೆ ಬಂದಿರು? ಯಾರು ಬಂದಿರು? UN ಸಾಂಗ್ ಬಂದಿದ್ದ, ಮೆಂಟಿನ್ಸಿಸ್ ಬಂದಿದ್ದ, ಮತ್ತೆ ಯಾರು ಬಂದಿರು? ಇತ್ ಸಿಂಗ್ ಬಂದಿದ್ದ. ಹೊರಗಿನ ಬಂದವರೆಲ್ಲ ಬರ್ದಿಟ್ಟಾರ ಏನಂತ, ಭಾರತದಾಗ 7 ಜನ ನೋಡಕ್ ಸಿಕ್ತಿರು, ಒಂದು ಬಮಣ ಒಂದು ಸಮಣ. ಸಮಣ್ರಂದ್ರೆ ಯಾರ್ರಿ? ಸಮ ಮಾಡೋರು, ಸಮ ಮಾಡಿ ಜನರನ್ನ ಒಳ್ಳೆ ಮಾರ್ಗ ಕೊಂಡೊಯ್ದವರು ಸಮಜೀವಿಗಳು, ಸಮಣರು, ಬಿಕ್ಕುಗಳು ನಮಗೆ ಕಾಣ ಸಿಕ್ತಿದ್ರು. ಬೇರೆಯವರು ಯಾರು ಸಿಕ್ಕಿಲ್ಲ ಅಂತ ಯಾರು ಹೇಳ್ತಾರ? UN ಸಾಂಗ್ ಹೇಳ್ತಾನ, ಇತ್ ಸಿಂಗ್ ಹೇಳ್ತಾನ, ಲಿಯಾಂಗ್ ಕುಡ್ಡಿ ಹೇಳ್ತಾನ. ಆ ಲಿಯಾಂಗ್ ಕುಡ್ಡಿ ಹೇಳಿದ್ರು ಯಾರು? ಇತ್ ಸಿಂಗ್ ಹೇಳ್ದ, ನಡೆಯೋ ಚೈನಾ ಕಾಫಿ ಸೋಡರಿ 16 ವರ್ಷ ಇಲ್ಲೇ ಉಳಿದೇವ ಅಂತಾಗ ಅವ ಹೇಳ್ತಾನ, ಹುಚ್ಚ, ಪಂಚಶೀಲ ಕೊಟ್ಟನು ಬುದ್ಧ, ಅಷ್ಟಾಂಗಂ ಮಾರ್ಗ ಕೊಟ್ಟನು ಬುದ್ಧ, ಇಂಥ ತತ್ವ ಚೀನಾದಾಗಿಲ್ಲೋ, ನಾ ಸತ್ತರು ಇಲ್ಲೇ ಬುದ್ಧನ ಚರಣದಾಗ ಸಾಯ್ತೀನಿ, ನನಗೆ ಕಣ್ಣು ಬರಲ್ಲ ಅಂತೇಳಿ ಅವ ಇವತ್ತು ರಾಜಗೃಹದಲ್ಲೇ ಅವ ತೀರ್ಕೊಂಡು. ಅದಕ್ಕಾಗಿ ಸಮಯ ಜಾಸ್ತಿ ಆಗ್ಯದ. ತಮ್ಮೆಲ್ಲರಿಗೂ ಮನೆ ವಹಿಸಲಾರ್ದೇನೆ ಮತ್ತೊಂದು ಸಲ ನಾವು ನೀವೆಲ್ಲರೂ ಕುಳಿತು ಅದಕ್ಕಾಗಿ ಇವತ್ತು ಒಂದು ಮಾತು ಹೇಳಿ ನನ್ನ ಭಾಷಣ ಮುಗಿಸ್ತೀನಿ. ಈ ಜಗತ್ತಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕೆ ಬುದ್ಧನಿಗೆ ಅಪ್ಕೊಂಡ್ರಂದ್ರ, ಬುದ್ಧ ಏನು ಕೊಟ್ಟು ಹೋಗಿದ್ದಾರೆ? ಬುದ್ಧ 55 ಸೂಪರ್ ಪವರ್ಗಳು ಕೊಟ್ಟು ಹೋಗಿದ್ದಾರೆ. 55 ಸೂಪರ್ ಪವರ್ಸ್ ಈ ಜಗತ್ತಿಗೆ ದಾರಿ ಯಾರು ಹೋಗಿದ್ದಾರೆ? ತಥಾಗತ ಗೌತಮ್ ಬುದ್ಧರು ಹೇಳಿದ್ದಾರೆ. ಎಷ್ಟೋ ಮಂದಿ ಹೇಳ್ತಾರ ಬೌದ್ಧ ಧರ್ಮ ಧಾರಣೆ ಮಾಡಿಲ್ಲ. ಬುದ್ಧ ಹೇಳ್ತಾನೆ, ಧಾರಣೆ ಮಾಡಿದ್ರ 17 ಹಚ್ಕೊಂಡ್ರ ಪಸಿನಾಲ ಅಳಿಸೋಯ್ತದ, ಗಂಧ ಹಚ್ಕೊಂಡ್ರ ಕಿತ್ತೋಯ್ತದ. ನಿನ್ನ ರಕ್ತದ ಕಣ ಕಣಗಳಲ್ಲಿ ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ ಇತ್ತು ಅಂದ್ರ ನೀ ನಿಜವಾದಂತ ಬುದ್ಧಿಸಿದ್ದಿ ಅಂತ ಹೇಳಿ. ಅದಕ್ಕೋಸ್ಕರ ಸಾಮ್ರಾಟ್ ಅಶೋಕ್ ಬಹರಾಟ್ನಲ್ಲಿ ಗುಡ್ಡದ ಮೇಲೆ ಒಂದು ದೊಡ್ಡ ಬಂಡಿನಾಗ ಬರ್ಸೋಗಿನ. ಏನ್ ಬರ್ಸೋಗಿದ್ದಾನೆ? ಸತ್ಯಮೇವ ಜಯತೆ, ಬುದ್ಧ ಸತ್ಯ है, धम्म सत्य है, संघ सत्य है, जब तक सूरज चांद रहता है तब तक दुनिया में बुद्ध अमर रहता है, संघ अमर रहता है ಅಂತೇಳಿ ಸಾಮ್ರಾಟ್ ಅಶೋಕ್ ಹೇಳೋಗಿದ್ದಾನೆ. ಇವತ್ತನ ಸತ್ಯಮೇವ ಜಯತೆ ನಾವೇ ಹೇಳಿದ್ದೇವೆ. ಕಲ್ಲಿನ ಮ್ಯಾಗ ಬರ್ದಿರೋದ ಯಾವ ಬಂದ್ರೆ ನಾವು ತೋರಿಸ್ತಾ ಭಾರತ ಶಾಸನದ ಶಿಲಾ ಶಾಸನ ಪಾಲಿ ಭಾಷೆದಾಗ ಬರೆದಿರೋದು. ಅದಕ್ಕೋಸ್ಕರ ಇಂಥ ಎಲ್ಲವನ್ನ ಕೊಟ್ಟಿರ್ತಕ್ಕಂಥ ನಮ್ಮ ತಥಾಗತ ಗೌತಮ್ ಬುದ್ಧರ ದಿವ್ಯ ಸಂದೇಶವನ್ನ ಇವತ್ತು ನಾವೆಲ್ಲರೂ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಯಾರು ಮನೆಗೆ ಹೋಗಿ ಬೈಬ್ಯಾರಿ ರೆಡ್ಡಿ ಸಾಬ್ರೆ ನಾವು ಏನೋ 55 ಸೂಪರ್ ಪವರ್ ಅಂತ ಅದಕ್ಕೆ ನಾವು ಭಾಷಣ ಮಾಡಿದ್ರ ನಮ್ಮ ಬಾಬಾ ಸಾಹೇಬರು ಹೇಳೋದಾರ. ಏನ್ ಹೇಳ್ಯಾರ? बाबा साहब बोल के गए हमें, बेटा 3 रहने दो, 3 से रहने दो, सच बोलकर वहां से गर्जन करके निकलना है ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರೇ ಇರಲಿ, 300 ಇರಲಿ, ಅಲ್ಲಿ ಭೀಮ ಗರ್ಜನೆ ಆಗ್ಬೇಕು, ಬುದ್ಧನ ಗರ್ಜನೆ ಆಗ್ಬೇಕು, ಸಾಮ್ರಾಟ್ ಅಶೋಕನ ಗರ್ಜನೆ ಆಗ್ಬೇಕು. ಇದು ನಾವೆಲ್ಲ ಕೊಳ್ಳ ಹಾಕೊಂಡಿದ್ದೇವೆ ನೋಡ್ರಿ. ಇದು ಏನದ? ಪಂಚಶೀಲದ. ಯಾರು ಕಂಡು ಹಿಡಿದಾರ? 1000 ರೂಪಾಯಿ ಕೊಡ್ತೀನಿ ಗಿಫ್ಟ್. ಪಂಚಶೀಲ ಧ್ವಜ 1891ರಲ್ಲಿ ಜಗತ್ತಿನಲ್ಲಿ ವಿಶ್ವ ಧರ್ಮ ಸಮ್ಮೇಳನ ಆಯಿತು. ಬಂತೆ ಅನಾಗರಿಕ ಪಾಲ, ಅವರ ಜೊತೆಯಲ್ಲಿ ಬುದ್ಧ ಉದಯದ ಸೂರ್ಯನಿದ್ದಾನೆ. ಬುದ್ಧನ ತತ್ವದ ಬೆಳಕನ್ನು ಜಗತ್ತಿನ ಮಣ್ಣಿನ ಕಣಕಣದಲ್ಲಿ ನಾವು ಬಿತ್ತಬೇಕಾಗಿದೆ ಅಂತ ಹೇಳಿದವರು ಯಾರು? ಬಿಕ್ಕುಗಳಲ್ಲ.
ಹೇಳಿದವರು ಯಾರು? ಅಲ್ಕಾಟ್ ಹೆನ್ರಿ ಅಂತಕ್ಕಂಥ ವ್ಯಕ್ತಿ ಬುದ್ಧನಿಗೆ ತನ್ನ ಜೀವನವನ್ನು ಸಮರ್ಪಣೆ ಮಾಡಿ ಈ ಪಂಚಶೀಲ ಧ್ವಜವನ್ನ ಇಡೀ ಜಗತ್ತಿಗೆ ಕೊಟ್ಟವರು ಅವರು ಅಂತಕ್ಕಂಥ ಮಾತು ಬಂಧುಗಳೇ. ಅದಕ್ಕೋಸ್ಕರ ಈ 55 ಸೂಪರ್ ಪವರ್ಗಳು ಏನವ ಅಂತ ಹೇಳಿ ನಿಮ್ಗೆ ಹೇಳಿ ನಾನು ಮಾತು ಮುಗಿಸ್ತೀನಿ ಬಂಧುಗಳೇ. ಪೆನ್ನ ಕಾಪಿ ಇದ್ರೆ ಯಾರು ತಗೊಂಡು ಸುಳ್ಳು ಹೇಳ್ತಾನೆ ನನಗೆ. 4 ಏನು ನೋಡಿ? ಚತುರಾರ್ಯ ಸತ್ಯಗಳು. 4 ಏನವ? ಚತುರಾರ್ಯ ಸತ್ಯಗಳು. ಸಾಬ್ರೆ, ಭೀಮಸೇನ ಸಾಬ್ರೆ ನಮ್ದೆಲ್ಲ ಕಾಪಿ ಮಾಡ್ಯಾವ. 3000 ವರ್ಷದಿಂದ ಬುದ್ಧ ಚತುರಾರ್ಯಗಳು ಸತ್ಯ ಕೊಟ್ಟ. ಅವೇ ತಗೊಂಡು ಇವೇನ್ ಮಾಡು, 4 ವೇದ ಮಾಡುದು, 4 ಧರ್ಮ ಮಾಡು. ಇದು ನಮ್ದೇ ನೋಡ್ರಿ. ಅದಕ್ಕ ತಥಾಗತರು ಹೇಳಿದ್ದಾರೆ, ಏನ್ ಹೇಳಿದ್ದಾರೆ? 4 ಚತುರಾರ್ಯ ಸತ್ಯಗಳು, 5 ಪಂಚಶೀಲಗಳು, 8 ಅಷ್ಟಾಂಗ ಮಾರ್ಗಗಳು, 38 ಏನು? ಮಂಗಳ ಸೂತ್ರಗಳು. ಈ ಮಂಗಳ ಸೂತ್ರಕ್ಕೆ ಏನ್ ಮಾಡುದು? ಮಂಗಳಸೂತ್ರ ಅಂತ ಮಾಡುವಾಗ ಏನ್ ಮಾಡುದು? ಇವ್ದೇನೇನು ಮಕ್ಕಂತ ಜೋಲಿ ಖಾಲಿ ಅಷ್ಟು ಎಲ್ಲ ನಮ್ದು ತಥಾಗತ ಗೌತಮ ಬುದ್ಧರು ಕೊಟ್ಟು ಹೋಗಿಲ್ಲ. ನೋಡ್ಬೇಕಾದ್ರೆ ಲೆಕ್ಕ ಮಾಡಿ ನೋಡ್ರಿ. ಏನು? 4 ಚತುರಾರ್ಯ ಸತ್ಯಗಳು, 5 ಪಂಚಶೀಲಗಳು, 5 4 9 ಅದು 9 8 ಅಷ್ಟಾಂಗ ಮಾರ್ಗ. ನೋಡ್ರಿ ಸೇರಿಸಿದ್ರೆ 12ಕ್ಕೆ 8 ಸೇರಿಸ್ರಿ, ಹೌದಲ್ಲ? ಮುಂದೆಷ್ಟು? 38. ಇಷ್ಟೆಲ್ಲ ಸೇರಿಸಿದ್ರೆ ಎಷ್ಟಾಯ್ತವ್ರಿ ಧನರಾಜನ? 55 ಆಯ್ತವ. ಈ 55 ತತ್ವಗಳು ಯಾರದೇ ಹೃದಯದಲ್ಲಿ ಇತ್ತು ಅಂದ್ರ ಅವನ ಎದುರು ಯಾವ ಬಾಂಬು ಬಿ ಏನ್ ಮಾಡಲ್ಲ ಅಂತ. ಹೈಡ್ರೋಜನ್ ಬಾಂಬ್, ನೈಟ್ರೋಜನ್ ಬಾಂಬ್, ಅಟಾಮ್ ಬಾಂಬ್ ಬುದ್ಧನ ಎದುರು ಎಲ್ಲ ಪುಷ್. ಅದಕ್ಕೆ ಇವತ್ತು ಜಗತ್ತು ಯುದ್ಧ ನೈ ಹಮೇ ಕ್ಯಾ ಚಾಹಿಯೇ, ಬುದ್ಧ ಚಾಹಿಯೇ ಅಂತ ಹೇಳುವ ಕೊರಲಿಂದ ಹೇಳ್ತಾ ಇದ್ದಾವೆ. ಯುಎನ್ದಲ್ಲಿ ಅಮೆರಿಕದ ಅಧ್ಯಕ್ಷರು ಹೇಳಿದ್ರು, ಮುಂದಿನ ಅಕಾಡೆಮಿಕ್ದಲ್ಲಿ ಪ್ರೈಮರಿ ಸ್ಕೂಲ್ ಹಿಡ್ಕೊಂಡು ಯೂನಿವರ್ಸಿಟಿ ತನ ಬೌದ್ಧ ಫಿಲಾಸಫಿ ನಾನು ಎಜುಕೇಶನ್ ದಲ್ಲಿ ಸೇರಿಸ್ತೀನಿ ಅಂತ ಹೇಳಿ ಯಾವ ದೇಶದವ್ರು ಹೇಳ್ತಾರೆ? ಭಾರತದವರಲ್ಲ, ಅಮೆರಿಕದ ಪ್ರಧಾನ ಅಧ್ಯಕ್ಷರು ಹೇಳ್ತಾರೆ ಬಂಧುಗಳು. ಅದಕ್ಕೋಸ್ಕರ ಮುಂಬರುವ ದಿನಗಳಲ್ಲಿ ನಾವು ನೀವೆಲ್ಲರೂ ಕುಳಿತು ಬುದ್ಧ, ಬಸವ, ಅಂಬೇಡ್ಕರ್ ಇದು ನ್ಯಾಚುರಲ್ ಅಲಯನ್ಸ್ ಇದೆ. ಬಕಾರದಿಂದ ಬುದ್ಧ, ಬಕಾರದಿಂದ ಬಸವಣ್ಣ, ಬಕಾರದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್. ಪಂಚಶೀಲ ಬುದ್ಧ ಕೊಟ್ಟನ್, ಪಂಚಾಚಾರ ಬಸವಣ್ಣ ಕೊಟ್ಟನ್, ಅಷ್ಟಾಂಗ ಮಾರ್ಗ ಬುದ್ಧ ಕೊಟ್ಟನ್, ಅಷ್ಟಾವರಣ ಬಸವಣ್ಣ ಕೊಟ್ಟನ್, ಶೂನ್ಯ ಪೀಠ ಬುದ್ಧ ಕಟ್ಟಾನ, ಶೂನ್ಯ ಪೀಠ ಬಸವಣ್ಣ ಕಟ್ಟಾನ. ಅದಕ್ಕೋಸ್ಕರ ಬುದ್ಧ, ಬಸವ, ಅಂಬೇಡ್ಕರ್ ಅನುಯಾಯಿಗಳು ನಾವೆಲ್ಲರೂ ತಾಕತ್ತಿಂದ ಇವತ್ತು ಹೋರಾಟ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಮುಂಬರುವ ದಿನಗಳಲ್ಲಿ ನಾವು ನೀವೆಲ್ಲರೂ ಕುಳಿತು ನಮ್ಮ ಸಂವಿಧಾನದ ಆಶೆಗಳಿಗೆ ಧಕ್ಕೆ ಬಂದರೆ ನಾವು ಹೋರಾಟ ಮಾಡಲಿಕ್ಕೆ ಹಿಂದೆ ಸರಿಗಾದಾಗಿದೆ. ಯಾಕಂತ ಹೇಳಿದ್ರೆ ನಮ್ಮ ಬೌದ್ಧ ವಿಹಾರ ನೋಡ್ರಿ, ನಾವು ಲಿಂಗಾಯತ ಧರ್ಮಕ್ಕೆ ಬಸವ ಧರ್ಮಕ್ಕೆ ಮಾನ್ಯತೆ ಕೊಡ್ರಿ 28 ರ್ಯಾಲಿ ಮಾಡೋರಿ. ಯಾರೇ ಅಂದಿಲ್ಲ. ನಮ್ದು ಜಂಗ್ 136 ವರ್ಷದಿಂದ ನಮ್ಮ ಬೌದ್ಧ ವಿಹಾರ ಗಯಾದಾಗಿಂದ ಬೌದ್ಧ ವಿಹಾರ ನಮಗ್ ಬಿಡ್ರಪ್ಪ, ನೀವು ಗಂಟಿ ಹೊಡಿಗಾರಲ್ಲಿ ನಮಗೆ ಬುದ್ಧಂ ಶರಣಂ ನಮಗೆ ಬುದ್ಧಂ ಶರಣಂ ಹೇಳೋದ ಅಂತ ಹೇಳತ್ತಿದ್ರು. ಬಿಟ್ಟರೇನು? ಬಿಟ್ಟಿಲ್ಲ. ಎಲ್ಲಾ ಡಾಕ್ಯುಮೆಂಟ್ಸ್ ಇದಾವೆ, ಎಲ್ಲಾ ರಾಜರು ಕಟ್ಟಿರ್ತಕ್ಕಂಥ ಇತಿಹಾಸ ಇದಾವೆ. ಅಶೋಕನ ಇತಿಹಾಸದ, ಕನಿಷ್ಕರ ಇತಿಹಾಸದ, ಹರ್ಷವರ್ಧನ ಇತಿಹಾಸದ, ಗಢವಾಲ್ ರಾಜರ ಇತಿಹಾಸದ, ಪಾಲ ರಾಜರ ಇತಿಹಾಸದ. ಅಷ್ಟೇ ಅಲ್ಲ, ಬರ್ಮಾ, ಥೈಲ್ಯಾಂಡ್, ಜಪಾನ್, ಸುತ್ತುಕೋ, ಇಷ್ಟೇ ಅಲ್ಲ, ಚಂಗೇಜ್ ಖಾನ್ ಬರೆದಿಟ್ಟಿದ್ದಾನೆ. ಇದು ಸಾಮ್ರಾಟ್ ಅಶೋಕ ಕಟ್ಟಿರ್ತಕ್ಕಂಥ ಬೌದ್ಧರ ಸ್ಥಳ. ಅದಕ್ಕೆ ಬೌದ್ಧರ ಜಾಗ ಬೌದ್ಧರಿಗೆ ಸಿಗ್ಬೇಕಿಲ್ಲ. ಏನಾರ ಅಂದ್ರಿ ಎಲ್ಲರೂ ಹೇಳ್ಬೇಕು, ಬೌದ್ಧರ ಮಂದಿರ ಬೌದ್ಧರಿಗೆ ಸಿಗಬೇಕು ಅನ್ಬೇಕು. ಬೌದ್ಧರ ಮಂದಿರ ಅದಕ್ಕೋಸ್ಕರ ದೆಹಲಿಯಲ್ಲಿ
ಒಂದು ರ್ಯಾಲಿ ಅದ. ಆ ರ್ಯಾಲಿಗೆ ನಮ್ಮ ಧನರಾಜಣ್ಣವರು, ಬಾಬು ಅಣ್ಣವರು, ರಾಜಪ್ಪಣ್ಣವರು ಎಲ್ಲರೂ ಕೂಡಿ ಬರ್ತಾರ. ಅದ್ರ ಜಿಮ್ಮೆದಾರಿ ನಾವು ನಮ್ಮ ಉಮಾಕಾಂತ್ ಅಣ್ಣವ್ರಿಗೆ ಕೊಡ್ತೇವೆ. ನಿಮ್ಮ ಲೀಡರ್ಶಿಪ್ ದಾಗ ದಿಲ್ಲಿಗೆ ಹೋಗ್ಬೇಕಾಯ್ತದ, ಬುದ್ಧನ ತತ್ವಗಳಿಗೆ ಅಮರವಾಣಿ ಸೇರಿಸಬೇಕಾಯ್ತದ. ನಾವೆಲ್ಲರೂ ಬುದ್ಧ ಬಸವ ಭೇದ ಮರೆತು ನಾವೆಲ್ಲರೂ ಸೇರ್ಬೇಕಾಗ್ತದ ಅಂತಕ್ಕಂಥ ಮಾತುಗಳೊಂದಿಗೆ ನನ್ನ 4 ಮಾತುಗಳಿಗೆ ನಾನು ವಿರಾಮ ಕೊಡ್ತೇನೆ. ವಿರಾಮ ಕೊಡುವುದಕ್ಕಿಂತ ಮುಂಚೆ ನನ್ನ ಜೊತೆ ಹೇಳ್ಬೇಕು, ಇನ್ನೇನು ಹೇಳೋದಿದೆಯಲ್ಲ ಆಯಿ ಹೇಳ್ತೀರಿ, ಎಲ್ಲರೂ ಹೇಳ್ಬೇಕು ನನ್ನ ಜೊತೆ. ಆ ಹೀರೋ ಎದ್ದು ನಿಂತು ನೋಡ್ರಿ, ಮುಗಿತಿ ಭಾಷಣ ಅಂತ ನಾನು ಹೇಳ್ತೀನಿ. ಜೈ ಭೀಮ್ ಅಂತೀನಿ, ನೀವೇನನ್ಬೇಕು? ಜೈ ಜೈ ಭೀಮ್ ಅಂತೀರಿ. ಜೈ ಭೀಮ್, ಜೈ ಭೀಮ್. ಅಲ್ಲಿ ಹಿಂದಿನವ್ರ ಕೈ ಕುರ್ಚಲ್ ಸಿಗ್ಲಿಲ್ಲ. ಒಂದ್ಸಲ ಹೊಡ್ರಿ 365 ದಿನದಾಗ ದಿನ ಚಪಾತಿ ಮಾಡೋದೇ ಅದ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಈ ಸ್ವಾತಂತ್ರ್ಯ ಕೊಟ್ಟ ಕರುಣಾಮಯಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಭಾರತದ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬೌದ್ಧ ಧರ್ಮದ ಪುನರುದ್ಧಾರಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ ಭೀಮ್. ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಭಾರತದ ಸಂವಿಧಾನಕ್ಕೆ ವಿಶ್ವಗುರು ಬಸವಣ್ಣನವರಿಗೆ. ಅದಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ ತಾವೆಲ್ಲರೂ ಕುಳಿತು ಹೋರಾಟಕ್ಕೆ ಸಜ್ಜರಾಗೋಣ ಅಂತಕ್ಕಂಥ ಮಾತುಗಳನ್ನು ಹೇಳ್ಕೊಂತ ನಾನು ಹೆಚ್ಚು ಸಮಯವನ್ನು ತೆಗೆದುಕೊಂಡಿದ್ದೇನೆ. ಅದಕ್ಕೆ ಹಿರಿಯರೆಲ್ಲರಲ್ಲಿ ನಾನು ಕ್ಷಮೆಯನ್ನು ಕೇಳಿ ತಮ್ಮೆಲ್ಲರಿಗೂ ಮತ್ತೊಂದು ಸಲ ಜೈ ಭೀಮ್, ಜೈ ಬುದ್ಧ ಅಂತ ಹೇಳಿ, ಜೈ ನಮೋ ಬುದ್ಧ ಅಂತ ಹೇಳಿ ನನ್ನ 4 ಮಾತುಗಳಿಗೆ ನಾನು ವಿರಾಮ ಕೊಡ್ತೇನೆ. ಜೈ ಸಂವಿಧಾನ, ಜೈ ಭಾರತ್. ಭಗವಾನ್ ಈಗಾಗಲೇ ಭಾವುಕರಾಗಿ ನಿಮ್ಮ ಭಾವನೆಗಳಲ್ಲಿ ಮುಟ್ಟುವಂತೆ ಬಾಬಾ ಸಾಹೇಬ್ ಮತ್ತು ಭಗವಾನ್ ಬುದ್ಧರ ಸಿದ್ಧಾಂತ ಮಾರ್ಗಗಳನ್ನು ತಮ್ಮೆಲ್ಲರೂ ನಡೆಸಬೇಕಾಗಿ ಈ ವೇದಿಕೆ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಹಾರ್ದಿಕವಾದ ಅಭಿನಂದನೆಯನ್ನ ಸೋದರವಂತ ಶರಣರಂತ ಉಗ್ಗಿಪಟೇಲ್ ಅವರಿಗೆ ಸಲ್ಲಿಸ್ತಾ ಇದ್ದೀನಿ. ಕಾರ್ಯಕ್ರಮದ ಕೊನೆಯ ಘಟ್ಟ ಸಬ್ಬ ಪಾಪಸ್ಸಾಗರಣ ಕುಶಲ ಸ್ವಲ್ಪ ಸಂಪದ ಸಚಿತ ಪರಿಯೋದಪನ ಏತಾನ್ ಬುದ್ಧಾನ್ ಶಾಸನ. ಯಾವ ಪಾಪವನ್ನು ಮಾಡಿದರೂ ಒಳ್ಳೆಯದನ್ನೇ ಬಯಸು, ನಿನ್ನ ಮನಸ್ಸು ಕೂಡ ಪರಿಶುದ್ಧವಾಗಿರಿಸು. ಇದು ಭಗವಾನ್ ಬುದ್ಧರ ಧಮ್ಮ ಸಂದೇಶ. ಈ ಸಂದೇಶವನ್ನ ಇವತ್ತು ಎಲ್ಲರ ಮನೆ ಮತ್ತು ಮನೆಗಳಿಗೆ ಮನಸ್ಸಿಗೆ ಮುಟ್ಟಿಸುವಂತ ಕೆಲಸ ಬೀದರ್ ಜಿಲ್ಲೆಯಲ್ಲಿ ಡಾಕ್ಟರ್ ಮಹಾಥೇರವಂತ ಧರ್ಮಾನಂದ ಮುದ್ದೇಜಿಯವರು ಮಾಡ್ತಾ ಇದ್ದಾರೆ. ಹಾಗಾಗಿ ಕೊನೆಯದಾಗಿ ಅವರಿಂದ ಆಶೀರ್ವಚನ ಆಗ್ತಾ ಇದೆ ಈ ಕಾರ್ಯಕ್ರಮದ ಕೊನೆಯ ಘಟ್ಟ. ಅದಕ್ಕಾಗಿ ವಿಶೇಷವಾಗಿ ಈ ಒಂದು ಮೂರ್ತಿಯ ಅನಾವರಣಕ್ಕಾಗಿ ಮೂರ್ತಿಯ ಒಂದು ಮಹಾದಾನಿಗಳಾಗಿದ್ದಾರೆ. ಅವರು ಎಲ್ಲ ಜ್ಞಾನಿಗಳು ಅವರಿಂದ ತಾವೆಲ್ಲರನ್ನ ಪಾಲನೆ ಮಾಡಿ ಈ ನಮ್ಮ ರಾಷ್ಟ್ರ, ನಾವು ಭಾರತೀಯರು, ಈ ರಾಷ್ಟ್ರ ನಮ್ಮದು, ರಾಷ್ಟ್ರದ ಶಾಸನ ನಮ್ಮದು, ಇದರ ರಕ್ಷಣೆ ಮಾಡುವುದು, ಅಭಿವೃದ್ಧಿ ಮಾಡುವುದು ನಮ್ಮ ಕರ್ತವ್ಯವಾಗಿದೆ. ಅದರಿಂದ ನಾವೆಲ್ಲ ಬುದ್ಧ ಶಾಸನವನ್ನು ನಡೆದು ನಾವೆಲ್ಲ ಅಭಿವೃದ್ಧಿ ಹೇಳುತ್ತಾ ಇಲ್ಲಿಯವರೆಗೆಲ್ಲ ಉಪದೇಶ ಮಾಡಿದಂಥವರಿಗೆ ಮತ್ತು ವ್ಯವಸ್ಥೆ ಮಾಡಿದವರಿಗೆ ಹಾಗೂ ಎಲ್ಲರಿಗೆ ಸಂದರ್ಭದಲ್ಲಿ ನಾವು ಮಂಗಳವನ್ನು ಹೇಳುತ್ತೇವೆ. ನಾವೆಲ್ಲ ಕೈಗೊಳಿಸಿ ಭವತು ಸಬ್ಬ ಮಂಗಲಂ ರಕ್ಷಂತು ಸಬ್ಬ ದೇವತಾ ಸರ್ವ ಬುದ್ಧಾನುಭಾವೇನ ಸದಾ ಸೋತಿ ಭವಂತು ತೇ. ಭವತು ಸಬ್ಬ ಮಂಗಲಂ ರಕ್ಷಂತು ಸಬ್ಬ ದೇವತಾ ಸರ್ವ ಧರ್ಮಾನುಭಾವೇನ ಸದಾ ಸೋತಿ ಭವಂತು ತೇ. ಭವತು ಸಬ್ಬ ಮಂಗಲಂ ರಕ್ಷಂತು ಸಬ್ಬ ದೇವತಾ ಸರ್ವ ಸಂಘಾನುಭಾವೇನ ಸದಾ ಸೋತಿ ಭವಂತು ತೇ. ಇಲ್ಲಿವರೆಗೆ ಮಹಾದೇವರು ಆಶೀರ್ವಾದ ಮಾಡಿದ್ದಾರೆ. ಕೊನೆಯದಾಗಿ ಸ್ವಯಂ ಅಂತಂದ್ರೆ
ದಿಲೀಪ್ ಕುಮಾರ್ ಬೋರೆ ಅಂತಂದಾಗ ಸ್ವಯಂ ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರ್ಯದಲ್ಲಿ ಈ ಅಂಬೇಡ್ಕರ್ ಏನಪ್ಪ ಅಂದ್ರೆ ಮೂರ್ತಿ ಮಾಡ್ಲಿಕ್ಕೆ ರಾತ್ರಿ ಹಗಲು ದುಡಿರ್ತಕ್ಕಂತಹ ಜನರಿಗೆ ನಮ್ಮ